ಈಗ ಯುಗಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಅದು ನಮಗೆ ಹೆಚ್ಚು ಭರವಸೆ ಮತ್ತು ನಿರೀಕ್ಷೆ, ಧೈರ್ಯ ಮುಂತಾದವುಗಳು ಕೊಡುವಂಥದ್ದಾಗಿದೆ. ಮಾತ್ರವಲ್ಲ, ಈ ಲೋಕದ ಸಂಗತಿಗಳು, ಸೃಷ್ಟಿಯ ಬಗ್ಗೆ ಈಗ ನಡೀತಾ ಇರೋದು ಎಲ್ಲದರ ಬಗ್ಗೆಯೂ ನಮಗೆ ಒಂದು ಸಂಕ್ಷಿಪ್ತವಾದ ಒಂದು ಕಲಿವಿಕೆಗೆ ಇದು ಆಧಾರವಾಗುತ್ತೆ. ಆದ್ದರಿಂದ ಈಗ ನಾವು ಇನ್ನಸೆಂಟ್ ಅಂದರೆ ನಿಷ್ಕಪಟ ಆ ಕಾಲಘಟ್ಟದ ಕುರಿತಾಗಿ ಧ್ಯಾನಿಸ್ತಾ ಬಂದು ಅದು ಅದರ ಕುರಿತಾಗಿ ಮತ್ತೊಂದು ಸಾರಿ ಸ್ವಲ್ಪ ವಿವರಿಸಿ ನಾನು ಸಾಧ್ಯವಾದರೆ ಎರಡನೇದಕ್ಕೆ ನಾನು ಹೋಗ್ತೇನೆ. ಆದ್ರೆ ಇವತ್ತು ಆಗಲ್ಲ ಎಂಬುದಾಗಿ ಭಾವಿಸ್ತೇನೆ. ಏನಿದ್ರು ನಾವು ನೋಡೋಣ. ಈಗ ದೇವರು ಮನುಷ್ಯನನ್ನು ಪಾಪ ಇಲ್ಲದವನಾಗಿ ಸೃಷ್ಟಿಸಿ ತನ್ನ ತೋಟವಾದ ಏದೇನ್ ತೋಟದಲ್ಲಿ ಅವನನ್ನು ಒಳ್ಳೆಯ ಒಂದು ವಾತಾವರಣದಲ್ಲಿ ದೇವರು ಉಂಟು ಮಾಡಿದನು. ಆ ತೋಟದ ಅರ್ಥ ನಾವು ನೋಡಿದೆವು. ಅದು ಆನಂದ, ಹರ್ಷ, ಸಂತೋಷ ಕೊಡುವಂಥದ್ದಾಗಿದೆ. ಅಲ್ಲಿ ಅವನು ದುಡಿದು ಜೀವಿಸಬೇಕೆಂಬುದಾಗಿ ಅವನನ್ನು ಅಲ್ಲಿ ಹಾಕಿದನು. ಆ ತೋಟವನ್ನ ಕಾಪಾಡ್ಲಿಕ್ಕೆ, ಅದನ್ನು ನೋಡಿಕೊಳ್ಳಲಿಕ್ಕೆ ಅವನಿಗೊಂದು ಜವಾಬ್ದಾರಿಯನ್ನು ಕೊಟ್ಟನು. ಅದರ ಮೂಲಕ ಅವನಿಗೆ ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಒಂದು ಆನಂದ, ಸಂತೋಷ ದೊರಕುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿದ್ವಿ. ನಂತರ ಅವನಿಗೆ ಒಂದು ಉತ್ತಮವಾದ ಸಂಗಾತಿಯನ್ನು ದೇವರು ಒದಗಿಸಿಕೊಟ್ಟನು. ಮತ್ತು ಅವರು ಏನು ಮಾಡಬೇಕಾಗಿತ್ತು? ತನ್ನ ಸೃಷ್ಟಿಕರ್ತನಾದ ದೇವರನ್ನ ಪ್ರೀತಿಸಿ ಆತನಿಗೆ ವಿಧೇಯರಾಗಿ ಆತನನ್ನ ಸೇವಿಸಿ ಅಲ್ಲಿ ಜೀವಿಸಬೇಕಾಗಿತ್ತು. ಆದ್ರೆ ಆ ಒಂದು ಮೊದಲನೆಯ ಜೊತೆ ಅಂದ್ರೆ ಅವರಿಗೆ ದೇವರು ಒಂದು 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 ಆಶೀರ್ವಾದ ಕೊಟ್ಟನು. ಆಶೀರ್ವಾದ ಏನೆಂದರೆ, ಅವರು ಲೋಕದಲ್ಲಿ ಅಂದ್ರೆ 1:28 ನಾವು ಓದುವಾಗ, 1:21 ನಾನು ಓದ್ತೇನೆ. ಆದಿಕಾಂಡ 1:28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚು ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆಯೂ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡ್ರಿ ಎಂದು ಅವರಿಗೆ ಹೇಳಿದನು ಎಂಬುದಾಗಿ. ದೊರೆತನ ಅಂದರೆ ಆಡಳಿತ, ಅಂದರೆ ಅರಸನಾಗಿ ಇರುವಂತೆ ಆದಾಮ ಹವ್ವಳಿಗೆ ದೇವರು ಆಶೀರ್ವಾದವನ್ನು ಮಾಡಿದನು ಎಂಬುದಾಗಿ. ಎಲ್ಲದರ ಮೇಲೆಯೂ ಅವನಿಗೆ ಅಧಿಕಾರ ಕೊಟ್ಟನು ಎಂಬುದಾಗಿ. ನೀವು ಅಭಿವೃದ್ಧಿಯಾಗಬೇಕು ಎಂಬುದಾಗಿ ದೇವರು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಇದು ಹೋಗ್ತಾ ನಮ್ಗೆ ಗೊತ್ತಾಗ್ತದೆ. ಮತ್ತು ಆ ತೋಟದ ಎಲ್ಲಾ ಹಣ್ಣುಗಳನ್ನು ಅವರು ತಿನ್ನಬಹುದಾಯಿತು. ಎಲ್ಲ ಹಣ್ಣುಗಳನ್ನು ತಿನ್ನಬಹುದಾಯಿತು, ಒಂದು ಮರದ ಹಣ್ಣನ್ನು ಹೊರತುಪಡಿಸಿ. ಬಹಳ ಸರಳವಾದ ಒಂದು ಶೋಧನೆ ಅವರಿಗೆ, ಒಂದು ಟೆಸ್ಟ್, ಶೋಧನೆಯಲ್ಲ ಒಂದು ಟೆಸ್ಟ್ ಅವರಿಗೆ ಇಟ್ಟಿದ್ದನು. ಅದನ್ನು ಉಲ್ಲಂಘಿಸಿದರೆ ಅದರ ಪರಿಣಾಮ ಏನು ಎಂಬುದನ್ನು ಕೂಡ ದೇವರು ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿ ಅವರು ತಪ್ಪು ಮಾಡಲಿಲ್ಲ ಅಂದ್ರೆ ಈ ಲೋಕ ಎಷ್ಟು ಸುಂದರವಾಗಿತ್ತಿತ್ತು ಎಂಬುದಾಗಿ ನಾವು ನೋಡಿದೆವು ಪ್ರಿಯರೇ. ಈ ಕೊರೋನಾ ಎಲ್ಲ ಏನು ಬರ್ತಾ ಇರ್ಲಿಲ್ಲ. ಆದ್ರೆ ಅವರು ಒಂದು ಉಲ್ಲಂಘನೆಯಿಂದ ದೇವರು ಹೇಳಿದ ಆಜ್ಞೆಯನ್ನು ಅವರು ಅಂಗೀಕರಿಸದಿದ್ದ ಕಾರಣ ಅದು 3:22 ನಾವು ನೋಡ್ತೇವೆ. ಆದರೆ ಅದರಿಂದ ಎಲ್ಲವೂ ಬುಡಮೇಲಾಯಿತು, ಎಲ್ಲವೂ ತಲೆಗೀಳಾಯಿತು. ಇವತ್ತು ಮನುಷ್ಯನು ಎದುರಿಸುವಂತಹ ಅಥವಾ ಅನುಭವಿಸುವಂತಹ ಎಲ್ಲಾ ಕಷ್ಟಗಳಿಗೆ, ಎಲ್ಲಾ ನಷ್ಟಗಳಿಗೆ, ಎಲ್ಲಾ ತೊಂದರೆಗಳಿಗೆ ಕಾರಣ ಆ ಒಂದು ಸಣ್ಣ ಅಂತ ಹೇಳಕ್ಕಾಗಲ್ಲ, ಆ ಒಂದು ಉಲ್ಲಂಘನೆಯು ಕಾರಣವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಪ್ರೀತಿ ಸ್ವರೂಪನಾದ ದೇವರು ಆದಿಯಲ್ಲಿ ಅದಕ್ಕೊಂದು ಯೋಚನೆಯನ್ನುಂಟು ಮಾಡಿದನು ಎಂಬುದಾಗಿ ನೋಡ್ತೇವೆ. ಒಂದು ದಿವಸ ಬರ್ತದೆ, ಆ ಹಳೆಯ ಸ್ಥಿತಿ ಅದಕ್ಕಿಂತ ಉತ್ತಮವಾದ ಸ್ಥಿತಿಗೆ ನಾವು ಹೋಗಿ ಸೇರುವೆವು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನಾವು ನೋಡಿದೇನೆಂದ್ರೆ, ದೇವರ ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ನಾವು ನೋಡುವಾಗ ಕೆಟ್ಟವುಗಳು ಅಂದ್ರೆ ಈವಿಲ್ ಲೋಕದಲ್ಲಿ ಇತ್ತು ಎಂಬುದಾಗಿ, ಅಂದ್ರೆ ಸೈತಾನನ ಜೊತೆ ಬಿದ್ದು ಹೋದಂತಹ ಆ ದೇವದೂತರುಗಳು ಇದ್ದದರಿಂದ ಆ ಕೆಟ್ಟವುಗಳು ಅಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದಲೇ ಆ ಪಾಪ ಮಾಡಬೇಕೆಂಬ ಒಂದು ಪ್ರೇರಣೆ ಅವಳ ಹತ್ರ ಬಂದದ್ದು, ಅವಳು ಸುಳ್ಳು ಹೇಳಿದಳು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸೈತಾನನ ಆ ಒಂದು ಕುತಂತ್ರದಿಂದ ಅವನು ಅದನ್ನ ತೋರಿಸಿದನು. ಆದ್ರೆ ಬಾಕಿ ಎಲ್ಲವೂ ಆಕೆಯೇ ಮಾಡಿದ್ದು, ಹವ್ವಳೇ ಮಾಡಿದ್ದು ಎಂಬುದಾಗಿ ನಾವು ಸೂಕ್ಷ್ಮವಾಗಿ ಓದುವಾಗ ನಮ್ಗೆ ಗೊತ್ತಾಗುತ್ತೆ. ಆಕೆ ಹಣ್ಣನ್ನು ನೋಡಿದಳು, ಅದು ಒಳ್ಳೆಯದೆಂಬುದಾಗಿ ತಿಳ್ಕೊಂಡಳು, ಆಕೆ ಅದನ್ನ ಕಿತ್ತಳು, ಆಕೆಯೇ ತಿಂದಳು, ಆಕೆಯೇ ತನ್ನ ಗಂಡನಿಗೆ ಕೊಟ್ಟಳು.
ಇಲ್ಲಿ ಎಲ್ಲವೂ ಆಕೆಯೇ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೊಂದು ವಿಷಯ ಇಲ್ಲಿ ನಾವು ಗಮನಿಸಬೇಕಾದದ್ದು, ಅಲ್ಲಿ ಎಲ್ಲಿಯೂ ಸಹ ಸೈತಾನನು ಎಂಬ ಒಂದು ಪದವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲಿಯೂ ಸಹ ಸೈತಾನನು ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಮೇಲೆ ದೇವರ ವಾಕ್ಯದಲ್ಲಿ ಬರ್ದಿರೋದ್ರಿಂದ ನಾವು ತಿಳಿದುಕೊಳ್ತೇವೆ. ಸೈತಾನ ಎಂಬ ಪದವನ್ನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈಗ ಅವನೊಬ್ಬ ಶೋಧಕನಾಗಿದ್ದಾನೆ, ಆದುದರಿಂದ ಶೋಧಿಸಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅವಳು ತಮ್ಮ ಸ್ವ ಇಚ್ಛೆಯಿಂದಲೇ ಆಕೆ ಅದನ್ನು ಮಾಡಿದರು ಎಂಬುದಾಗಿ ನಾವು ನೋಡಿದೆವು ಪ್ರಿಯರೇ. ಅವರು ಪಾಪ ಮಾಡಿದಾಗ ದೇವರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟ ಹಾಗೆ ಅವರು ಆತ್ಮೀಕವಾಗಿ ಸತ್ತರು. ತದನಂತರ ಮರಣ ಅವರಿಗೆ ಬಂತು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಇದು ಅವರಿಂದ ಹುಟ್ಟುವ ಎಲ್ಲರಿಗೂ ಒಂದು ಶಾಪವಾಗಿ ಪರಿಣಮಿಸಿತು. ಮರಣ, ಪಾಪವು ಕೊಡುವ ಸಂಬಳ ಮರಣ. ಪ್ರಿಯರೇ, ಇವತ್ತು ಮರಣ ಮೃದಂಗ, ಮರಣ ತಾಂಡವ ಆಡ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೆಣಗಳು ರಾಶಿ ರಾಶಿಯಾಗಿ ಬೀಳ್ತಾ ಇದೆ. ಇಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಬ್ರೆಜಿಲ್ ಎಂಬ ರಾಜ್ಯದಲ್ಲಿ ಹೆಣಗಳ ರಾಶಿ ರಾಶಿಗಳು ಹಾಗೆ ಉಳಿದಿದೆ. ಮರಣ ಇದಕ್ಕೆಲ್ಲ ಕಾರಣ, ಇವೆಲ್ಲವಕ್ಕೂ ಕಾರಣ ದೇವರ ಒಂದು ಆಜ್ಞೆಯನ್ನು ಅವರು ಮೀರಿದರಿಂದ ಎಂಬುದಾಗಿ. ಮಾತ್ರವಲ್ಲ, ಇವತ್ತು ನಾವು ಹುಟ್ಟುವ ಪ್ರತಿಯೊಬ್ಬನು ದೇವರಿಂದ ದೂರ ಇದ್ದವನಾಗಿ ಹುಟ್ಟುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅವರು ದೇವರ ಸನ್ನಿಧಾನದಿಂದ ಅವರು ದೂರ ಹೋಗಬೇಕಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ. ಆ ಮರಣದಿಂದ, ಆ ನಿತ್ಯ ಮರಣದಿಂದ ನಾವುಗಳು ತಪ್ಪಿಸಿಕೊಂಡಿದ್ದೇವೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿ ಆತನು 2ನೆಯ ಆದಾಮನಾಗಿ ಲೋಕಕ್ಕೆ ಬಂದನು ಎಂಬುದಾಗಿ ನೋಡ್ತೇವೆ. ಆತನು ತನ್ನ ತಂದೆಗೆ ವಿಧೇಯನಾಗಿ ಎಲ್ಲದರಲ್ಲೂ ಸಿಲುವೆಯ ಮರಣ ಪರ್ಯಂತ ಆತನು ವಿಧೇಯನಾಗಿ ತನ್ನ ತಂದೆಯನ್ನು ಮೆಚ್ಚಿಸಿದನು ಎಂಬುದಾಗಿ ನಾವು ನೋಡಿದೆವು. ಹಾಗೆ ಈ ಒಂದು ಸುವಾರ್ತೆಯನ್ನು ನಾವು ಸಾರುವಾಗ ಅದನ್ನು ಕೇಳಿ ರಕ್ಷಣೆ ಹೊಂದುವವರಿಗೆ ನಿತ್ಯ ಜೀವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರಲ್ಲಿ ಆದಾಮ್ ಹವ್ವಳನ್ನಾಗಿ ಬಿಡಲಿಲ್ಲ, ಅವರಿಗೆ ತನ್ನ ಕರುಣೆಯನ್ನು ತೋರಿಸಿದನು. ಆತನು ಏನು ಮಾಡಿದ, ಪ್ರಾಣಿಯನ್ನ, ಪಾಪದ ಆ ಒಂದು ಕಾರ್ಯ ಮೊಟ್ಟ ಮೊದಲನೇದಾಗಿ ಒಂದು ಪ್ರಾಣಿಯನ್ನು ಕೊಲ್ಲಬೇಕಾಗಿತ್ತು ಎಂಬುದಾಗಿ ನೋಡ್ತೇವೆ. ಅವರು ಪಾಪ ಮಾಡಲಿಲ್ಲ ಅಂದ್ರೆ ಮರಣ ಅಥವಾ ಸಾವು ಎಂಬ ಪದನೇ ಈ ಲೋಕದಲ್ಲಿ ಇರ್ತಿರಲಿಲ್ಲ. ಆದಾಮ್ ಹವ್ವಳು ಪಾಪ ಮಾಡದೇ ಇದ್ದ ಪಕ್ಷದಲ್ಲಿ ಮರಣ ಅಥವಾ ಕೊಲೆ ಎಂಬುದಾಗಿ ಒಂದು ಪದ ಈ ಭೂಮಿಯಲ್ಲಿ ಇರ್ತಿರಲಿಲ್ಲ. ಪ್ರಿಯರೇ, ಅದರ ನಿಮಿತ್ತವಾಗಿ ಈ ತರ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರು ಕರುಣಾಮಯನಾದ್ದರಿಂದ ಆತನ ಒಂದು ಪ್ರಾಣಿಯನ್ನು ಕೊಂದು ಅವರಿಗೆ ಚರ್ಮದ ಒಂದು ತೊಡುಗೆಯನ್ನು, ಒಂದು ವಸ್ತ್ರವನ್ನು ಅವರಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ದೇವರು ಆ ಏದೆನ್ ತೋಟದಿಂದ ಅವರನ್ನು ಹೊರಗೆ ಹಾಕಿದ್ರು. ಅದರ ಪರಿಣಾಮವಾಗಿ ಏದೆನ್ ಅವರಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅವರು ಪುನಃ ಅದರೊಳಗಡೆ ಪ್ರವೇಶಿಸಿ ಆ ಹಣ್ಣನ್ನು ತಿನ್ನಬಾರದು ಎಂಬುದಕ್ಕಾಗಿ, ಅಂದ್ರೆ ನಿತ್ಯ ಜೀವದ ಹಣ್ಣನ್ನು, ಫಲದ ಹಣ್ಣನ್ನು ತಿನ್ನಬಾರದು ಎಂಬುದಕ್ಕಾಗಿ, ಅದು ತಿಂದರೆ ಅವರು ಹಾಗೆ ಬದುಕುತ್ತಾರೆ ಎಂಬ ಕಾರಣದಿಂದ ಕೆರೂಬು ಮತ್ತು ಚೆರೂಬನ್ನು ದೇವರು ಕಾವಲಿಗಾಗಿ ಅಲ್ಲಿ ಇಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಅವನು ತನ್ನ ಆಡಳಿತದ ಅಧಿಕಾರವನ್ನು ಅವನು ನಷ್ಟಪಡಿಸಿದನು. ಆ ರೀತಿ ಅವನು ಹಣ್ಣನ್ನು ತಿಂದಿದ್ರೆ, ಅಂದರೆ ನಿತ್ಯ ಜೀವಿತ ಹಣ್ಣು, ಅಂದರೆ ಪರಲೋಕ ಹೋಗತ್ತಲ್ಲ, ಅವನಿಗೆ ಶಾರೀರಿಕ ಮರಣ ಸಂಭವಿಸಿದಂತಹ ಆ ಹಣ್ಣನ್ನು ತಿಂದಿದ್ರೆ ಅವನು ಖಂಡಿತವಾಗಿಯೂ ಹಾಗೆ ಇರುತ್ತಿತ್ತು. ಅದರ ಪರಿಣಾಮ ಏನಾಗ್ತಿತ್ತು? ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅರಸನಾದ ದಾವೀದನು ದೇವರ ಹೃದಯಕ್ಕೆ ತಕ್ಕವನು ಎಂಬುದಾಗಿ ಬರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಎಲ್ಲರೂ ಆ ಒಂದು ಪಾಪಾವಸ್ಥೆಯಲ್ಲೇ ಮುಂದುವರಿಬೇಕಾಗಿತ್ತು. ಆದ್ದರಿಂದ ಮಹಾ ಕರುಣೆಯುಳ್ಳ ದೇವರು ಏನು ಮಾಡಿದ್ರು ಅಂದ್ರೆ ಆತನು ಅದಕ್ಕೆ ಕಾವಲು ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಒಂದು ಮಹಾ ಕರುಣೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಮೊದಲನೆಯ ಒಂದು ಕಾಲಘಟ್ಟದ ವಿವರಣೆ. ಅದು ಇನ್ನೂ ಒಂದು ಸ್ವಲ್ಪ ನಾವು ಕಲಿಯಬೇಕಾಗಿದೆ. ಇಲ್ಲಿ ಇದರ ನಿಮಿತ್ತವಾಗಿ ಬಿಬ್ಲಿಕಲ್ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಸಂಭವಿಸಿದ್ದು ಏನೆಂದರೆ, ಅಲ್ಲಿ ಅವರಿಗೆ ಆದ ಘಟನೆಗಳು, ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರೆ ಏನಾಗ್ತಿತ್ತು? ನಿತ್ಯವಾಗಿ ಅವರು ಬದುಕಬೇಕಾಗಿತ್ತು. ಅವರು ಕೊಟ್ಟ ಆಜ್ಞೆ ಏನು? ನೀವು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಬೇಕು ಎಂಬುದಾಗಿ. ಅದರಲ್ಲಿ ಅವರು ಪರಾಜಿತರಾದರು. ದೇವರು ಅವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ರು.
ಒಡಂಬಡಿಕೆಯನ್ನು ಮಾಡಿಕೊಂಡಿದ್ರು. ಆ ಒಡಂಬಡಿಕೆ ಏನಾಗಿತ್ತು ಅಂದ್ರೆ, ನೀವು ಅಭಿವೃದ್ಧಿಯಾಗಬೇಕು, ಈ ಲೋಕವನ್ನು, ಭೂಮಿಯನ್ನು, ಭೂಮಿಯಲ್ಲಿರುವುದನ್ನು ಆಳಬೇಕು. ಇದು ಅವರೊಟ್ಟಿಗೆ ಮಾಡಿದ ಒಡಂಬಡಿಕೆ. ಅದು ಮಾತ್ರವಲ್ಲ, ಮನುಷ್ಯನು, ಪ್ರಾಣಿಗಳು ಅಂದ್ರೆ ಮೃಗಗಳು, ಅವರು ಸಸ್ಯಾಹಾರಿಗಳಾಗಿಯೇ ಇರಬೇಕು. ಮಾತ್ರವಲ್ಲ, ಅವನು ಈ ಒಂದು ಹಣ್ಣನ್ನು, ಎಲ್ಲಾ ಹಣ್ಣುಗಳನ್ನು ತಿನ್ನಬಹುದು, ಈ ಒಂದು ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಅವನೊಟ್ಟಿಗೆ ದೇವರು ಮಾತನಾಡಿಕೊಂಡನು. ಆದರೆ ಅದನ್ನು ತಿಂದರೆ ಖಂಡಿತವಾಗಿಯೂ ನಿನಗೆ ಶಿಕ್ಷೆ ಇದೆ ಎಂಬುದಾಗಿ ದೇವರು ಹೇಳಿದನು. ಇದು ದೇವರು ಅವರೊಟ್ಟಿಗೆ ಮಾಡಿದ ಒಡಂಬಡಿಕೆ. ಈಗ ಈ ಯುಗಗಳ ಸ್ಟಡಿನಲ್ಲಿ ನಾವು ನೋಡ್ತೇವೆ, ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ ಎಂಬುದಾಗಿ. ಎರಡನೇದಾಗಿ, ಈ ಯುಗಗಳಲ್ಲಿ ನಾವು ನೋಡುವಂಥದ್ದು, ಎಲ್ಲಾ ಯುಗಗಳಲ್ಲೂ ನಾವು ನೋಡುವಂಥದ್ದು ಏನಂದ್ರೆ, ಮನುಷ್ಯನ ಪರಾಭವ, ಮ್ಯಾನ್ಸ್ ಫೇಲಿಯರ್, ಮನುಷ್ಯನ ಪರಾಭವ ಎಂಬುದಾಗಿ ನಾವು ನೋಡ್ತೇವೆ. ಅವನು ಸೋತು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಅವನು ಪರಾಜಯ ಏನಂದ್ರೆ, ಆ ಒಂದು ಒಡಂಬಡಿಕೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ. ಆ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವನಿಗೆ ಆಗಲಿಲ್ಲ. ಅದು ಆದಿಕಾಂಡ 3ನೇ ಅಧ್ಯಾಯ 1-5 ನಾವು ಓದಿದ್ರೆ ಗೊತ್ತಾಗತ್ತೆ. ಆದಿಕಾಂಡ 3:1-5. ದೇವರು ಅವನೊಟ್ಟಿಗೆ ಮಾಡಿದ ಒಡಂಬಡಿಕೆ ಏನು? ನೀವು ಅಭಿವೃದ್ಧಿ ಆಗ್ಬೇಕು, ಅಂದ್ರೆ ಸಂತಾನ ಉತ್ಪತ್ತಿಯನ್ನು ಮಾಡಿ ಅಭಿವೃದ್ಧಿ ಆಗ್ಬೇಕು, ಮತ್ತು ಎಲ್ಲದರ ಮೇಲೆಯೂ ದೊರೆತನ ಮಾಡಬೇಕು, ಎಲ್ಲದರ ಮೇಲೆಯೂ ದೊರೆತನ ಮಾಡಬೇಕು, ಮತ್ತು ನಾನು ಹೇಳಿದಂತಹ ಆ ಒಂದು ಮರದ ಹಣ್ಣನ್ನು ತಿನ್ನಬಾರದು. ಇಂಥ ಒಂದು ಒಡಂಬಡಿಕೆಯನ್ನು ದೇವರು ಹೇಳಿದನು. ಆದರೆ ಆ ಒಡಂಬಡಿಕೆಯನ್ನು ಅವರು ಮೀರಿದರು ಎಂಬುದಾಗಿ ನಾವು ನೋಡ್ತೇವೆ. ಅದು ಅವನ ಫೇಲಿಯರ್ ಅನ್ನು ನೋಡೋದಕ್ಕೆ ಆದಿಕಾಂಡ 3ನೇ ಅಧ್ಯಾಯ 1-5 ನೋಡೋಣ. ಆದಿಕಾಂಡ 3:1-5. ಮತ್ತು ದೇವರಾದ ಕರ್ತನು ಮಾಡಿದ ಅಡವಿಯ ಎಲ್ಲಾ ಮೃಗಗಳಿಗಿಂತ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದ ಎಲ್ಲಾ ಮರಗಳ ಫಲವನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ಹೌದೋ ಎಂದು ಕೇಳಿತು. ಆಗ ಸ್ತ್ರೀಯು ಸರ್ಪಕ್ಕೆ, ತೋಟದ ಮರಗಳ ಫಲವನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯದಲ್ಲಿ ದೇವರು ನೀವು ಸಾಯದ ಹಾಗೆ ಅದನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ ಅಂದಳು. ಸರ್ಪವು ಸ್ತ್ರೀಗೆ, ನೀವು ಖಂಡಿತವಾಗಿ ಸಾಯುವುದಿಲ್ಲ, ಯಾಕೆಂದರೆ ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವೆಂದು ನೀವು ಮೇಲು ಕೇಡು ಅರಿತವರಾಗಿ ದೇವರುಗಳ ಹಾಗೆ ಇರುವಿರೆಂದು ದೇವರಿಗೆ ತಿಳಿದಿದೆ ಎಂದು ಹೇಳಿತು. ಇದು ದೇವರು ಹೇಳಿದನ್ನ ನಂಬದೆ, ದೇವರು ಹೇಳಿದನ್ನ ನಂಬದೆ ದೇವರ ವೈರಿಯಾದ, ಅಂದ್ರೆ ಇಲ್ಲಿ ಸೈತಾನನು ಅಥವಾ ಪಿಶಾಚಿ ಎಂಬುದಾಗಿ ಏನು ಇಲ್ಲ, ನಮ್ಗೆ ಗೊತ್ತಿದೆ. ಆದಾಗ್ಯೂ ಅವನ ಒಂದು ಕುತಂತ್ರಕ್ಕೆ ಒಳಗಾಗಿ ಅದನ್ನು ತಿಂದಳು ಎಂಬುದಾಗಿ ನಾವು ನೋಡ್ತೇವೆ. 3:6 ಅವರ ಒಂದು ಬೀಳುವಿಕೆಯನ್ನ ನೋಡ್ತೇವೆ. ದ ಫಾಲ್ ಆಫ್ ಮ್ಯಾನ್, ಅವರ ಬೀಳುವಿಕೆಯನ್ನ ನಾವು ನೋಡ್ತೇವೆ. ಅದರ ಪರಿಣಾಮ 3:6. ಸ್ತ್ರೀಯು ಆ ಮರದ ಫಲವನ್ನು ಆಹಾರಕ್ಕೆ ಒಳ್ಳೆಯದಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ, ಆ ಮರದ ಫಲವು ಒಬ್ಬನನ್ನು ಜ್ಞಾನಿಯನ್ನಾಗಿ ಮಾಡುವುದಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ನೋಡಿ ಅದರ ಫಲವನ್ನು ತೆಗೆದುಕೊಂಡು ತಿಂದಳು, ಮತ್ತು ತನ್ನ ಸಂಗಡ ಇರುವ ತನ್ನ ಗಂಡನಿಗೂ ಕೊಟ್ಟಳು, ಅವನು ತಿಂದನು. ಸ್ತ್ರೀಯು ಆ ಮರದ ಫಲವು ಆಹಾರಕ್ಕೆ ಒಳ್ಳೆಯದಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ ಒಬ್ಬನನ್ನು ಜ್ಞಾನಿಯನ್ನಾಗಿ ಮಾಡುವುದಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಅದೇ ಎಂದು ನೋಡಿ ಅವಳ ಕಣ್ಣು ಆಮೇಲೆ ನೋಟ ಅದರ ಫಲವನ್ನು ತೆಗೆದುಕೊಂಡು ತಿಂದಳು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಿಷಯ, ಈಗ ಇಲ್ಲಿ ಉತ್ತರ ಪ್ರತ್ಯುತ್ತರಕ್ಕೆ ಸಮಯ ಇಲ್ಲದೆ ಇರೋದನ್ನ ನಾನು ಹೇಳ್ತೇನೆ. ಇದೇ ಶೋಧನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು, ಎರಡನೆಯ ಆದಾಮನಾಗಿ ಬಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೈತಾನನು ಮಾಡಿದನು ಎಂಬುದಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈಗ ಅಲ್ಲಿ ಎಲ್ಲಿಯೂ ಸಹ ಆವಿನ ರೂಪದಲ್ಲಿ ಬಂತು ಎಂಬುದಾಗಿಲ್ಲ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆಗಲಿ ಅಥವಾ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆಗಲಿ, ಅಲ್ಲಿ ಕರ್ತನನ್ನು ಶೋಧಿಸೋದಕ್ಕೆ ಪಿಶಾಚನು ಸೈತಾನನು ಬಂದನು ಎಂಬುದಾಗಿದೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ ದಯವಿಟ್ಟು ಓದೋಣ. ಲೂಕನ ಸುವಾರ್ತೆ 4, ಲೂಕ್ ಗಾಸ್ಪಲ್ ಚಾಪ್ಟರ್ 4 1 ಓದಿ.
ಯೇಸು ಪರಿಶುದ್ಧಾತ್ಮನಿಂದ ಓದಿ ಯೇಸು ಪರಿಶುದ್ಧಾತ್ಮನಿಂದ ತುಂಬಿದವನಾಗಿ ಯೋರ್ದನಿನಿಂದ ಹಿಂತಿರುಗಿ ಬಂದು ಆತ್ಮನಿಂದ ಅಡವಿಯೊಳಗೆ ನಡೆಸಲ್ಪಟ್ಟು 40 ದಿನಗಳು ಸೈತಾನನಿಂದ ಶೋಧಿಸಲ್ಪಡುತ್ತಿದ್ದನು. ಮತ್ತು ಆ ದಿನಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಸಾಕು ಈಗ ಇಲ್ಲಿ ಸೈತಾನನಿಂದ ಎಂಬುದಾಗಿದೆ, ಹಾವು ಎಂಬುದಾಗಿಲ್ಲ. ಆದರೆ ನಾವು ಎಲ್ಲಾ ಚಿತ್ರಣಗಳಲ್ಲಿ ಸಣ್ಣ ಫಿಲ್ಮ್ಗಳಲ್ಲಿ ಎಲ್ಲ ನೋಡೋದೇನು, ಹಾವು ಬರುವುದನ್ನ ನೋಡ್ತೇವೆ. ಆದ್ರೆ ಇಲ್ಲಿ ಹಾವು ಎಂಬುದಾಗಿ ಎಲ್ಲಿಯೂ ಬರದಿಲ್ಲ. ಇಲ್ಲಿ ನಾವು ಸೈತಾನನ ಕುರಿತಾಗಿ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಸೈತಾನನಿಗೆ ದೇವರು ಒಂದು ಸಿಂಹಾಸನವನ್ನು ಕೊಟ್ಟನು. ದೇವರು ಸೈತಾನನಿಗೆ ಒಂದು ಸಿಂಹಾಸನವನ್ನು ಕೊಟ್ಟನು ಎಂಬುದಾಗಿ ಯೆಶಾಯ 14:12-15 ಹೋದ್ಸರಿ ನಾವು ನೋಡಿದೆವು. ಆದ್ರೆ ಅವನಿಗೆ ಗರ್ವ ಬರುವುದಕ್ಕಿಂತ ಮುಂಚೆ, ಹೆಮ್ಮೆ ಬರುವುದಕ್ಕಿಂತ ಮುಂಚೆ, ಪಾಪ ಅವನಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚೆ ಅವನಿಗೊಂದು ಸಿಂಹಾಸನ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಸಿಂಹಾಸನವನ್ನು ದೇವರ ಸಿಂಹಾಸನದ ಮೇಲೆ ತರಬೇಕೆಂಬ ಉದ್ದೇಶದಿಂದ ಅವನು ಪಾಪ ಮಾಡಿದವನಾದನು, ಅವನು ದೊಬ್ಬಲ್ಪಟ್ಟನು ಎಂಬುದಾಗಿ ಯೆಶಾಯ 14:12-15 ಒಳಗಡೆ ನಾವು ನೋಡ್ತೇವೆ. ಯೆಶಾಯ 14:12-15 ಒಳಗಡೆ ನಾವು ನೋಡ್ತೇವೆ. ಅವನು ಅಲ್ಲಿ ತನಕ ಅವನು ಒಳ್ಳೆಯವನಾಗಿದ್ದನು, ಅವನಿಗೆ ಒಂದು ಉನ್ನತವಾದ ಸ್ಥಾನ ಇತ್ತು, ಅವನು ಅಭಿಷೇಕ ಮಾಡಲ್ಪಟ್ಟ ಕೆರೂಬಿಯಾಗಿತ್ತು. ಆದರೆ ದೇವರಿಗೆ ಸಮಾನವಾಗಿ ಅಥವಾ ದೇವರಿಗಿಂತ ಉನ್ನತವಾದ ಸ್ಥಾನದಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ಅವನಲ್ಲಿ ಗರ್ವವು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಅವನಲ್ಲಿ ಅಹಂದೆ ಅಥವಾ ಹೆಮ್ಮೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅವನಿಗೊಂದು ಸಿಂಹಾಸನ ಇತ್ತು. ಈಗ ಏನಾಗಿದೆ ಅಂದ್ರೆ ಅವನು ಪಾಪ ಮಾಡಿದರಿಂದ, ಅವನನ್ನು ದೊಬ್ಬಿದರಿಂದ, ಅವನ ಸ್ಥಾನದಿಂದ ಅವನನ್ನು ತೆಗಿತಾ ಬಿಟ್ಟ ಕಾರಣ ಅವನ ಸಿಂಹಾಸನ ಅವನಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಅಧಿಕಾರವನ್ನೇ ದೇವರು ಆದಾಮನಿಗೆ ಕೊಟ್ಟಿದ್ದು ಎಂಬುದಾಗಿ ನಾವು ಸೂಕ್ಷ್ಮವಾಗಿ ದೇವರ ವಾಕ್ಯವನ್ನು ಓದುವಾಗ ನಮ್ಗೆ ಅರ್ಥವಾಗುತ್ತೆ. ಈ ಒಂದು ಅಧಿಕಾರ ಅಂದರೆ ಸೈತಾನನಿಗೆ ಆ ಒಂದು ಸಿಂಹಾಸನ ಇತ್ತು, ಅವನು ಒಂದು ಅಧಿಕಾರಿಯಾಗಿದ್ದನು. ಆದರೆ ಅವನು ಅದನ್ನ ಕಳಕೊಂಡದರಿಂದ ಆ ಅಧಿಕಾರ ದೇವರು ಆದಾಮನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದು ಅವನಿಗೆ ನಷ್ಟವಾಯಿತು. ದೇವರಿಗೆ ತಿರುಗಿ ಬಿದ್ದಾಗ, ದೇವರಿಗೆ ವಿರುದ್ಧವಾಗಿ ಅವನು ಚಿಂತನೆ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ಅವನು ಹಗಂದೆ ಉಳ್ಳವನಾದಾಗ, ದೇವರಿಗೆ ವಿರುದ್ಧವಾಗಿ ಅವನು ಗರ್ವ ಉಳ್ಳದವನಾದಾಗ ಆ ಸ್ಥಾನ ಅವನಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದರ ಪರಿಣಾಮ ಆ ಅಧಿಕಾರವನ್ನು ದೇವರು ಮನುಷ್ಯನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಈ ಆದಾಮನು ದೇವರ ಪ್ರತಿನಿಧಿಯಾಗಿ ರಾಜನಾಗಿ, ಅಂದರೆ ರಾಜನು ಎಂಬುದಾಗಿ ನಾವು ಹೇಳೋದೇನೆಂದ್ರೆ ನಾವಲ್ಲಿ ದೊರೆತನ ಮಾಡ್ಬೇಕೆಂಬುದಾಗಿ ನಾವು ಓದುತ್ತೇವೆ. ದೊರೆ ಅಂದ್ರೆ ಅರಸನು, ನೀನು ದೊರೆ ಆಗ್ಬೇಕು, ದೊರೆತನ ಮಾಡಬೇಕು ಎಂಬುದಾಗಿ ಹೇಳುವಾಗ ನೀನು ಎಲ್ಲದರ ಮೇಲೆಯೂ ಅಧಿಕಾರ ಉಳ್ಳವನಾಗಬೇಕು, ನೀನು ಅರಸನಾಗಬೇಕು ಎಂಬುದಾಗಿ ದೇವರು ಅಧಿಕಾರವನ್ನು ಮನುಷ್ಯನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇದು ಸೈತಾನಿಗೆ ಸಹಿಸಲಿಲ್ಲ. ಅವನು ಹೇಗಾದರೂ ಮತ್ತೆ ಅದನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂಬುದಾಗಿ ಅವನಿಂದ ಅದನ್ನ ಕಿತ್ತುಕೊಳ್ಳಬೇಕೆಂಬ ಉದ್ದೇಶದಿಂದ ಅವನು ಆದಾಮನನ್ನು ಹವ್ವಳನ್ನು ವಂಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. 2000 ವರ್ಷಗಳ ಹಿಂದೆ ನಮ್ಮ ಕರ್ತನು ಅರಸನಾಗಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅರಸನಾಗಿ ಬಂದನು. ಆತನು ಈ ಭೂಮಿಯಲ್ಲಿ ಒಂದು ಸಾಮ್ರಾಜ್ಯವನ್ನ, ಈ ಭೂಮಿಯಲ್ಲಿ ಒಂದು ರಾಜ್ಯವನ್ನ ಆಳುವುದಕ್ಕಾಗಿ, ಕಟ್ಟುವುದಕ್ಕಾಗಿ ಬಂದನು. ಆದರೆ ಆ ಎರಡನೆಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಎರಡನೆಯ ಆದಾಮ್, ಕೊನೆಯ ಆದಾಮ್ ಎಂಬುದಾಗಿ ಕೂಡ ಹೆಸರುಗಳು ಉಂಟು. ಎರಡನೆಯ ಆದಾಮನಾಗಿ ಬಂದ ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ವಂಚಿಸಲಿಕ್ಕೆ ಪ್ರಯಾಸ ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇದೇ 3 ತಂತ್ರಗಳನ್ನ ಹವ್ವಳನ್ನ ವಂಚಿಸುವುದಕ್ಕೆ, ಆದಾಮನನ್ನ ವಂಚಿಸುವುದಕ್ಕೆ ಅವನು ಉಪಯೋಗಿಸಿದ ಅದೇ 3 ತಂತ್ರಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಅವನು ಬಳಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದು ಲೂಕನ ಸುವಾರ್ತೆ. ಬ್ರದರ್ ದಯವಿಟ್ಟು ಮುಂದುವರಿಸಿ 1-2 ಓಕೆ. 40 ದಿವಸಗಳು ಸೈತಾನನಿಂದ ಶೋಧಿಸಲ್ಪಡುತ್ತಿದ್ದನು ಮತ್ತು ಆ ದಿನಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಮುಗಿದ ಮೇಲೆ ಆತನು ಹಸಿದನು. ಆಗ ಸೈತಾನನು ಆತನಿಗೆ, ನೀನು ದೇವಕುಮಾರನಾಗಿದ್ದರೆ
ಈ ಕಲ್ಲು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಅಂದನು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರವೇ ಅಲ್ಲ, ಆದರೆ ದೇವರ ಪ್ರತಿಯೊಂದು ಮಾತಿನಿಂದ ಜೀವಿಸುವನು ಎಂದು ಬರೆದಿದೆ ಅಂದನು. ಮುಂದುವರಿಸಿ. ಬಳಿಕ ಸೈತಾನನು ಉನ್ನತವಾದ ಬೆಟ್ಟಕ್ಕೆ ಆತನನ್ನು ಕರೆದುಕೊಂಡು ಹೋಗಿ ಲೋಕದ ಎಲ್ಲಾ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಆತನಿಗೆ ತೋರಿಸಿದನು. ಮತ್ತು ಸೈತಾನನು ಆತನಿಗೆ, ಈ ಎಲ್ಲಾ ಅಧಿಕಾರವನ್ನು ಅವುಗಳ ವೈಭವವನ್ನು ನಾನು ನಿನಗೆ ಕೊಡುವೆನು, ಯಾಕೆಂದರೆ ಅದು ನನಗೆ ಕೊಡಲ್ಪಟ್ಟಿರುವುದರಿಂದ ನನಗೆ ಇಷ್ಟ ಬಂದ ಯಾರಿಗಾದರೂ ನಾನು ಕೊಡುವೆನು. ಆದುದರಿಂದ ನೀನು ನನ್ನನ್ನು ಆರಾಧಿಸಿದರೆ ಎಲ್ಲವುಗಳು ನಿನ್ನದಾಗುವವು ಎಂದು ಹೇಳಿದನು. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ, ಸೈತಾನನೇ, ನನ್ನ ಹಿಂದೆ ಹೋಗು, ಯಾಕೆಂದರೆ ನೀನು ನಿನ್ನ ದೇವರಾದ ಕರ್ತನನ್ನು ಆರಾಧಿಸಿ ಆತನೊಬ್ಬನನ್ನೇ ಸೇವಿಸತಕ್ಕದ್ದು ಎಂದು ಬರೆದಿದೆ ಅಂದನು. ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದು ತಂದು ದೇವಾಲಯ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವಕುಮಾರನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕು, ಯಾಕೆಂದರೆ ಆತನು ನಿನ್ನನ್ನು ಕಾಯುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ಮತ್ತು ಯಾವ ಸಮಯದಲ್ಲಿದ್ದರೂ ನಿನ್ನ ಕಾಲು ಕಲ್ಲಿಗೆ ಅಪ್ಪಳಿಸದಂತೆ ಅವರು ನಿನ್ನನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂದು ಬರೆದಿದೆ ಅಂದನು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನೀನು ನಿನ್ನ ದೇವರಾದ ಕರ್ತನನ್ನು ಶೋಧಿಸಬಾರದೆಂದು ಹೇಳಲ್ಪಟ್ಟಿದೆ ಅಂದನು. ಸೈತಾನನು ಎಲ್ಲಾ ಶೋಧನೆಯನ್ನು ಮುಗಿಸಿದ ಮೇಲೆ ಸ್ವಲ್ಪ ಕಾಲ ಆತನ ಬಳಿಯಿಂದ ಹೊರಟು ಹೋದನು. ನೋಡಿ, ಇಲ್ಲಿ ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಆದಾಮನನ್ನ ವಂಚಿಸಿ ಅವನ ಅಧಿಕಾರವನ್ನ ನನ್ನ ಕೈಯಲ್ಲಿ ನಾನು ತಗೊಂಡಿದ್ದೀನಿ. ಈಗ ನನ್ನಿಂದ ಇದು ಕಿತ್ತುಕೊಳ್ಳುವುದಕ್ಕಾಗಿಯೇ ಈ ಎರಡನೆಯ ಆದಾಮನು ಬಂದಿರುವುದು. ಆದ್ದರಿಂದ ಈತನನ್ನ, ಕರ್ತನಾದ ಯೇಸು ಕ್ರಿಸ್ತನನ್ನ ಹೇಗಾದರೂ ಸೋಲಿಸಬೇಕು, ಹೇಗಾದರೂ ಪರಾಭವಗೊಳಿಸಬೇಕು ಎಂಬುದು ಅವನ ಒಂದು ಯೋಚನೆಯಾಗಿತ್ತು. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಬಹಿರಂಗ ಸೇವೆಗಾಗಿ ಬಂದಾಗ ಇವನು ಯೇಸು ಕ್ರಿಸ್ತನ ಬಳಿ ಬಂದದ್ದು. ಇಲ್ಲಿ ಅದೇ ಶೋಧನೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಇದೇ ಸಂಗತಿಯನ್ನೇ 1 ಯೋಹಾನ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1 ಯೋಹಾನ 2ನೇ ಅಧ್ಯಾಯ 15ರಿಂದ 17. 1 ಯೋಹಾನ 2ನೇ ಅಧ್ಯಾಯ 15ರಿಂದ 17 ಓದಿ ಬ್ರದರ್. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನ ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿಲ್ಲ. ಯಾಕೆಂದರೆ ಲೋಕದಲ್ಲಿರುವುಗಳೆಲ್ಲವೂ, ಅಂದರೆ ಶರೀರದಾಶೆ, ಕಣ್ಣಿನ ಆಶೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಆದರೆ ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲಕ್ಕೂ ಇರುವನು. ಓಕೆ, ಇದು ಈ 3 ಸಂಗತಿಗಳು, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಈ 3 ಸಂಗತಿಗಳು ಲೋಕದಿಂದ ಬಂದದ್ದು ಎಂಬುದನ್ನು ಬರೆಯುವುದನ್ನು ನೋಡ್ತೇವೆ. ಇಲ್ಲಿ ಸೈತಾನನು ಲೂಕನ ಸುವಾರ್ತೆ ಒಂದು ಮಾತು ಹೇಳ್ತಾನೆ 6ನೇ ವಾಕ್ಯದಲ್ಲಿ. ಸೈತಾನನು ಆತನಿಗೆ ಈ ಎಲ್ಲಾ ಅಧಿಕಾರವನ್ನು ಅವುಗಳ ವೈಭವವನ್ನು ನಾನು ನಿನಗೆ ಕೊಡುವೆನು, ಅದು ನನಗೆ ಕೊಡಲ್ಪಟ್ಟಿರುವುದರಿಂದ ನನಗೆ ಇಷ್ಟ ಬಂದ ಯಾರಿಗಾದರೂ ನಾನು ಕೊಡುವನು ಎಂಬುದಾಗಿ. ಆದರೆ ಇಲ್ಲಿ ಪ್ರಿಯರೇ, ಸೈತಾನನು ಅನೇಕ ಸಂದರ್ಭಗಳಲ್ಲಿ ಅರ್ಧ ಸತ್ಯವನ್ನು ಹೇಳುವವನಾಗಿದ್ದಾನೆ. ಅರ್ಧ ಸತ್ಯ, ಅರ್ಧ ಸುಳ್ಳು. ಪೂರ್ಣ ಸುಳ್ಳುಕ್ಕಿಂತ ಅಪಾಯಕರವಾದದ್ದು ಅರ್ಧ ಸತ್ಯ. ಇಲ್ಲಿ ಅವನು ಹೇಳುತ್ತಿದ್ದಾನೆ, ಈ ಎಲ್ಲಾ ಅಧಿಕಾರವನ್ನು ಅವುಗಳ ವೈಭವವನ್ನು ನಾನು ನಿನಗೆ ಕೊಡುವನು, ಅದು ನನಗೆ ಕೊಡಲ್ಪಟ್ಟಿರುವುದರಿಂದ. ಅವನು ಕೊಡ್ಲಿಲ್ಲ, ಅವನದನ್ನ ವಂಚಿಸಿ ಏಮಾರಿಸಿ ಅದನ್ನ ತಗೊಂಡಿರೋದು. ಹವ್ವಳನ್ನ ಆದಾಮಳನ್ನ ವಂಚಿಸಿ ತಗೊಂಡಿರೋದು, ಕೊಡಲ್ಪಟ್ಟಿದ್ದಲ್ಲ. ನನಗೆ ಇಷ್ಟ ಬಂದ ಯಾರಿಗಾದ್ರೂ ನಾನು ಕೊಡುವನು, ಅದೂ ಸುಳ್ಳು. ಅವನ ಅಧಿಕಾರ ಇದೆ, ಆದ್ರೆ ಅವನು ಇಷ್ಟ ಬಂದವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಕೊಟ್ಟದ್ದು, ಅದು ಅವನಿಗೆ ದೊರಕಿದ್ದು
ದೇವರಿಂದ ಅಂದರೆ ದೇವರು ಆದಾಮನಿಗೆ ಕೊಟ್ಟನು, ಆದಾಮನಿಂದ ಅವನು ಅದನ್ನ ಕಸಿದುಕೊಂಡನು. ಅದು ಮರಳಿ ದೇವರ ಹತ್ರನೇ ಹೋಗ್ಬೇಕು. ಈಗ ಅವನು ತಾತ್ಕಾಲಿಕವಾಗಿದ್ದಾನೆ, ಯಾಕಂದ್ರೆ ಅವನು ಅರ್ಧ ಸತ್ಯ ಹೇಳೋದು. ಈಗ ಅದೇ ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದುವಾಗ ಅವನು ಒಂದು ಸತ್ಯವನ್ನು ಹೇಳುವುದನ್ನು ನಾವು ನೋಡ್ತೇವೆ. ಅದು 7ನೇ ವಾಕ್ಯದಲ್ಲಿ ಅದು ನಿಜವಾಯಿತು ಎಂಬುದಾಗಿ ನೋಡ್ತೇವೆ. 5ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಆದಿಕಾಂಡ 3:5. ಯಾಕೆಂದರೆ ನೀವು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವೆಂದು ನೀವು ಮೇಲೂ ಕೇಳು. ಸಾಕು, ಆ ಕಣ್ಣುಗಳು ತೆರೆಯಲ್ಪಡ್ತದೆ. ಈಗ 7ನೇ ವಾಕ್ಯ ಓದಿ, 3:7. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲೆಯಾಗಿದ್ದೇವೆ ಎಂದು ತಿಳಿದುಕೊಂಡರು. ನೋಡಿ, ಅವನು ಅರ್ಧ ಸತ್ಯ ಹೇಳುವವನು. ಅವನು ಹೇಳ್ತಾನೆ, ನೀವು ಅನ್ನ ತಿಂದರೆ ನಿಮ್ಮ ಕಣ್ಣು ತೆರೆಯುತ್ತೆ, ಅದೇ ತರ ಕಣ್ಣು ತೆರೆಯಿತು ಎಂಬುದಾಗಿ ನೋಡ್ತೇವೆ. ಆದ್ರೆ ಅದರ ಪರಿಣಾಮದ ಕುರಿತಾಗಿ ಅವನು ಹೇಳಲಿಲ್ಲ. ನಿಮ್ಮ ಕಣ್ಣು ತೆರೆದರೆ ಏನಾಗುತ್ತೆ ಎಂಬುದರ ಬಗ್ಗೆ ಹೇಳಲಿಲ್ಲ. ನಿಮಗೆ ಮರಣ ಸಂಭವಿಸುತ್ತದೆ ಖಂಡಿತವಾಗಿಯೂ ಎಂಬುದಾಗಿ ಅವನು ಹೇಳಲಿಲ್ಲ. ಅವನು ಯಾವಾಗಲೂ ಅರ್ಧ ಸತ್ಯ ಹೇಳುವವನಾಗಿದ್ದಾನೆ. ಅರ್ಧ ಸತ್ಯ ಅರ್ಧ ಸುಳ್ಳು. ಅರ್ಧ ಸತ್ಯ ಪೂರ್ಣ ಸುಳ್ಳುಕ್ಕಿಂತ ಅಪಾಯಕರವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಸೊ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ದೇವರು ಆದಾಮನನ್ನ ಆ ನಿಷ್ಕಪಟ ಕಾಲಘಟ್ಟದಲ್ಲಿ ಅವನನ್ನ ಉಂಟು ಮಾಡಿ ಅವನಿಗೆ ಈ ಲೋಕದ ಅಧಿಕಾರವನ್ನ, ನೀವು ಅಭಿವೃದ್ಧಿ ಆಗಬೇಕು, ಮಕ್ಕಳನ್ನು ಹೆತ್ತು ಅಭಿವೃದ್ಧಿ ಆಗಬೇಕು, ಆಮೇಲೆ ಎಲ್ಲಾ ಪ್ರಾಣಿಗಳ ಮೇಲೆ, ಜಲದಲ್ಲಿರುವ, ಸಮುದ್ರದಲ್ಲಿರುವ ಎಲ್ಲಾ ಜೀವ ಜಂತುಗಳ ಮೇಲೆ ನಿನಗೆ ಅಧಿಕಾರ ಸಿಕ್ಕುತ್ತದೆ. ನೀನು ಅಧಿಕಾರದಿಂದ ದೊರೆತನ ಮಾಡಬೇಕು, ನೀನು ಅದರ ರಾಜ ಎಂಬ ರೀತಿಯಲ್ಲಿ, ರಾಜ ಎಂಬ ಪದ ಉಪಯೋಗಿಸಲಿಲ್ಲ, ದೊರೆತನ ಮಾಡಬೇಕೆಂಬುದಾಗಿ ಹೇಳಿದರು. ಆದ್ರೆ ಅವನು ಸಹಿಸಲಿಲ್ಲ. ಅವನಿಗೆ ಅವನದನ್ನ ಸರಿಯಾಗಿ ಕಾಪಾಡಲಿಲ್ಲ. ಆದದರಿಂದ ಅವನು ಬಿದ್ದು ಹೋದನು. ಅವನಿಗಿದ್ದ ತನ್ನ ಅಧಿಕಾರವನ್ನ ಅವನು ಸೈತಾನನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬನ ವಿಷಯದಲ್ಲಿ ಅದೇ ನೋಡೋದು. ಒಂದು ಪಾತ್ರ ಪಾಯಸಕ್ಕಾಗಿ ತನ್ನ ಚೊಚ್ಚಲತ್ತರವನ್ನ ತನ್ನ ಅಣ್ಣನಾದ ಏಸಾವು ತನ್ನ ತಮ್ಮನಾದ ಯಾಕೋಬನಿಗೆ ಮಾರಿಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಅವನೆಷ್ಟೋ ಪ್ರಯತ್ನ ಪಟ್ಟನು, ಅದು ಅವನಿಗೆ ಹಿಂದಿರುಗಿ ಸಿಕ್ಕಲಿಲ್ಲ ಎಂಬುದಾಗಿ. ಈಗ ಸಭೆಯನ್ನು ಈ ಲೋಕದಿಂದ ಎತ್ತಿದ ನಂತರ, ಸಭೆಯು ಎತ್ತಲ್ಪಟ್ಟ ನಂತರ ಈ ಭೂಮಿಯ ಗತಿವಿಧಿಗಳು, ಸ್ಥಿತಿಗತಿಗಳು ಬಹಳ ಬೇಗನೆ ಬದಲಾವಣೆ ಆಗ್ತದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು ಪ್ರಿಯರೇ. ಅದು ಸಮೀಪವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಸಭೆ ಎತ್ತಲ್ಪಡುವಿಕೆ ನಮ್ಮ ಕರ್ತನು ಆಕಾಶದಲ್ಲಿ ಬರುವಾಗ ಸಭೆ ಎತ್ತಲ್ಪಡುತ್ತದೆ. ಆದರೆ ಈಗ ಯಾರು ಇದರ ಅಧಿಪತಿ? ಈಗ ಇದರ ಅಧಿಕಾರಿ ಯಾರು? ಅವನು ನನ್ನ ಹತ್ರ ಈ ಅಧಿಕಾರ ಇದೆ ಎಂಬುದಾಗಿ ಹೇಳಿದನು. ಅದಾದ ಅವನು ಕೊಟ್ಟಿದ್ದಲ್ಲ, ಅವನು ಏಮಾರಿಸಿದ್ದು. ಯೋಹಾನನ ಸುವಾರ್ತೆ 14:30 ಓದಿ. ಯೋಹಾನನ ಸುವಾರ್ತೆ 14:30. ಜಾನ್ಸ್ ಗಾಸ್ಪಲ್ 14:30. ಇನ್ನು ಮೇಲೆ ನಾನು ನಿಮ್ಮೊಂದಿಗೆ ಬಹಳವಾಗಿ ಮಾತನಾಡುವುದಿಲ್ಲ, ಯಾಕೆಂದರೆ ಇಹಲೋಕದ ಅಧಿಪತಿಯು ಬರುತ್ತಾನೆ ಮತ್ತು ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನೂ ಇಲ್ಲ. ಈಗ ಇಲ್ಲಿ ಏನಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ಹೇಳಿದಂತೆ ಮಾಡಿದರೆ, ಅವನನ್ನು ಆರಾಧಿಸಿದರೆ, ಅಂದರೆ ಲೂಕನ ಸುವಾರ್ತೆಯಲ್ಲಿ ಶೋಧನೆಯ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನ ಮಾತಿಗೆ, ಈಗ ಅವನು ಹೇಳಿದಂತೆ ಮಾಡಿದಕ್ಕೆ ಈ ಪರಿಣಾಮ ಆಯ್ತು, ಈ ಒಂದು ಸಮಸ್ಯೆಗಳಾಯ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನಾದರೂ ಅವನು ಹೇಳಿದಂಗೆ ಮಾಡಿದರೆ ಖಂಡಿತವಾಗಿಯೂ ಆತನು ಅವನಿಗೆ ದಾಸನಾಗಬೇಕಾಗಿತ್ತು. ಮತ್ತೆ ಮನುಕುಲಕ್ಕೆ ಯಾವ ಒಂದು ಬಿಡುಗಡೆಯೂ ದೊರಕುತ್ತಿರಲಿಲ್ಲ. ಆದರೆ ದೇವರು ಅವರನ್ನು ಸೋಲಿಸಿದ್ದು ಹೇಗೆ ಎಂಬುದನ್ನ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ತನ್ನನ್ನು ತಾನೇ ತಗ್ಗಿಸಿಕೊಂಡು ಸೈತಾನನ ಅಧಿಕಾರವನ್ನು ಆತನು ಕಿತ್ತನು ಎಂಬುದಾಗಿ ನೋಡ್ತೇವೆ. ಈಗ ಈ ಅಧಿಪತಿ ಎಂಬ ಪದ ಇಲ್ಲಿ ಮಾತ್ರವಲ್ಲ, ಇಲ್ಲಿ ಕರ್ತನು ಅಧಿಪತಿ ಎಂಬುದಾಗಿ ಅವನನ್ನು ಕುರಿತು ಹೇಳ್ತಾ ಇದ್ದಾನೆ. ಇಲ್ಲಿ ಸೈತಾನನ ಎಂಬುದಾಗಿ ಬರೆದಿಲ್ಲ. ಇದೆಲ್ಲ ನಮ್ಗೆ ಪವಿತ್ರಾತ್ಮನು ನಮ್ಗೆ ತಿಳಿಸಿಕೊಡುವವನಾಗಿದ್ದಾನೆ. ಈ ಅಧಿಪತಿ ಎಂಬುದಾಗಿ ಹೇಳುವಾಗ ಅದು ಸೈತಾನನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಇನ್ನೊಂದು 2 ವಾಕ್ಯವನ್ನು ನಾವು ನೋಡೋಣ. ಅದೇ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ಯೋಹಾನನ ಸುವಾರ್ತೆ 12:31. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 12 verse 31. ಈಗ ಈ ಲೋಕಕ್ಕೆ ನ್ಯಾಯ ತೀರ್ಪು ಆಗುತ್ತದೆ, ಇಹಲೋಕದ ಅಧಿಪತಿಯು ಈಗ ಹೊರಗೆ ಹಾಕಲ್ಪಡುವನು. ನೋಡಿ, ಈ ಲೋಕಕ್ಕೆ ನ್ಯಾಯ ತೀರ್ಪು ಆಗ್ತದೆ ಅಂದ್ರೆ ಕಲ್ವಾರಿ ಶಿಲ್ಬಿಲಿ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಅದರ ಕುರಿತಾಗಿ ಆತನು ಹೇಳುವವನಾಗಿದ್ದಾನೆ. ಈ ಲೋಕದ ಅಧಿಪತಿ ಅದು ಸೈತಾನನೆಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಮತ್ತೊಂದು ವಾಕ್ಯ ಯೋಹಾನ ಸುವಾರ್ತೆ 16:11.
ಮತ್ತು ಇಹಲೋಕಾಧಿಪತಿಯು ನ್ಯಾಯ ತೀರ್ಪನ್ನ ಹೊಂದಿರುವುದರಿಂದ ನ್ಯಾಯ ತೀರುವಿಕೆಯ ವಿಷಯವಾಗಿಯೂ ಲೋಕವನ್ನು ಗದರಿಸುವನು. ನೋಡಿ, ಅಲ್ಲಿಯೂ ಸಹ ಈ ಲೋಕದ ಅಧಿಪತಿ ಎಂಬುದಾಗಿ, ನಾನು ಬೇರೆ ಸಂಗತಿಗಳಿಗೆ ನಾನು ಹೋಗ್ತಾ ಇಲ್ಲ, ಈ ಲೋಕದ ಅಧಿಪತಿ. ಈಗ ಪ್ರಿಯರೇ, ನಾವು ಇದರಿಂದ ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ, ನಾವು ಈಗ ಜೀವಿಸುವ ಈ ಲೋಕದ ಅಧಿಪತಿ ಅದು ಸೈತಾನನಾಗಿದ್ದಾನೆ. ಕಲ್ವಾರು ಶಿಲುಬೆಯಲ್ಲಿ ಆತನು ಅವನನ್ನು ಸೋಲಿಸಿದರು. ಅವನಿಗೊಂದು ಸಮಯವನ್ನು ಕೊಟ್ಟಿದ್ದಾನೆ ದೇವರು, ಆ ಸಮಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಆ ಸಮಯದವರೆಗೂ ಅವನು ಕೆಲಸ ಮಾಡಬಹುದಾಗಿದೆ. ಈಗ ಈ ಏದೇನ್ ತೋಟದಲ್ಲಿ ಬಂದವನು, ಏದೇನ್ ತೋಟದಲ್ಲಿ ಬಂದು ಅವಳನ್ನು ಮೋಸ ಮಾಡಿದವನು ಯಾರು ಎಂಬುದನ್ನ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ನೋಡ್ತೇವೆ. ಪ್ರಕಟಣೆ 12:9, ಪ್ರಕಟಣೆ 12:9, ರೆವಲ್ಯೂಷನ್ 12:9. ಭೂಲೋಕದವರನ್ನೆಲ್ಲ ಮೋಸಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ನೋಡಿ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ ಆ ಪುರಾತನ ಸರ್ಪ ಯಾರು ಎಂಬುದನ್ನ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವನನ್ನು ಸೈತಾನ ಎಂಬುದಾಗಿ ಹೇಳಲಿಲ್ಲ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನನ್ನು ಶೋಧಿಸುವ ಸಮಯದಲ್ಲಿ ಬಂದದ್ದು ಹಾವಿನ ರೂಪದಲ್ಲಿ ಎಂಬುದಾಗಿ ಎಲ್ಲಿಯೂ ಸಹ ಬರೆದಿಲ್ಲ. ಯಾಕಂದ್ರೆ ಅವನು ಅವತ್ತೇ ಹಾವನ್ನ ದೇವರು ಶಪಿಸಿದ್ದಾನೆ, ಅವತ್ತೇ ದೇವರು ಹಾವನ್ನ ಶಪಿಸಿದ್ದಾನೆ. ಆದ್ದರಿಂದ ಅವನು ಹಾವಿನ ರೂಪದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನಾನು ನಂಬ್ತೇನೆ. ಅವನು ಬೇರೆ ಯಾವ್ದಾದ್ರು ರೂಪದಲ್ಲೇ ಬಂದಿರಬೇಕು, ಬೇರೆ ರೂಪದಲ್ಲೇ ಬಂದಿರಬೇಕು. ಆದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಮುದ್ರಣ ಮಾಡಿ ಇಟ್ಟಿರುವುದು ಏನು, ಅಲ್ಲಿಯೂ ಸಹ, ಯಾಕಂದ್ರೆ ಕಣ್ಣಿಂದ ನಾವು ನೋಡುವಂತದ್ದು ಅದು ಈ ಒಂದು ಕರ್ತನ ಶೋಧನೆಯ ವಿಷಯದಲ್ಲಿ. ಉದಾಹರಣೆಗೆ ಜೀಸಸ್ ಫಿಲಿಮು ನೋಡಿ, ಅಲ್ಲಿ ಯಾರು ಬರುವುದು, ಹಾವು ಬರುವುದನ್ನು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಹಾವು ಎಂಬುದಾಗಿ ಬರದೇ ಇಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಆ ಪುರಾತನ ಸರ್ಪ ಅದು ಸೈತಾನನು ಎಂಬುದಾಗಿ. ಇನ್ನೊಂದು ವಾಕ್ಯ ಓದಿ ಬ್ರದರ್, 20:2, ಪ್ರಕಟಣೆ 20:2. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧಿಸಿದನು. ಓಕೆ, ಈಗ ಈ ಸರ್ಪ ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಆದದಲ್ಲಿ ಸ್ನಾನಿಕದ ಯೋಹಾನನು ಅವರನ್ನು ಸರ್ಪ ಸಂತತಿಗಳೇ ಎಂಬುದಾಗಿ ಅವರನ್ನ ಪರಿಸಾಯರನ್ನ ಸದುಕಾಯರನ್ನ ಕರೆದಿದ್ದು ನಾವು ನೋಡ್ತೇವೆ. ಇನ್ನು ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯದಲ್ಲೂ ಕೂಡ ಕರ್ತನಾದನ ಹೇಳುವುದನ್ನಿದ್ದಾನೆ. ಇನ್ನೊಂದು ವಾಕ್ಯ ಹಳೆಯ ಒಡಂಬಡಿಕೆಯಿಂದ ನೋಡೋಣ. ಯೆಶಯ 65:25, ಯೆಶಯ 65:25. ತೋಳವು ಕುರಿಮರಿಯು ಒಂದಾಗಿ ಮೇಯುವುದು, ಎತ್ತಿನ ಹಾಗೆ ಹುಲ್ಲು ತಿನ್ನುವುದು, ಹಾವಿಗೂ ಅದರ ಆಹಾರವು ಮಣ್ಣೆ, ಅವು ನನ್ನ ಪರಿಶುದ್ಧ ಪರ್ವತದಲ್ಲಿ ಕೇಡು ಮಾಡುವುದಿಲ್ಲ, ನಾಶ ಮಾಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಓಕೆ, ಇಲ್ಲಿ ಆಶ್ಚರ್ಯವಾದ ಹಾವಿನ ಕುರಿತಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಈ ರೀತಿ ಹಾವು ಮಣ್ಣನ್ನು ತಿನ್ನುವುದಕ್ಕೆ ಪ್ರಾರಂಭವಾದದ್ದು ಅಲ್ಲಿ. ಆದ್ರೆ ಅಲ್ಲಿ ಆ ಹಾವನ್ನ ಶಪಿಸಿದ ನಂತರ ಪುನಃ ಹಾವಿನ ರೂಪದಲ್ಲಿ ಅವನು ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಹಾವನ್ನ ದೇವರು ಶಪಿಸಿದನು. ಮತ್ತಾಯ 23:33 ಕೂಡ ಓದಿ. ಮತ್ತಾಯ 23:33, Matthew 23:33. ಅವುಗಳೇ ಸರ್ಪ ಸಂತತಿಯವರೇ, ನೀವು ನರಕ ದಂಡನೆಯಿಂದ ಹೇಗೆ ತಪ್ಪಿಸಿಕೊಂಡಿರಿ? ಇದು ಯಾರು ಹೇಳಿದ ಮಾತು? ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು. ಈಗ ನಾವು ಕೂಡ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಸರ್ಪದ ಸಂತತಿಯಾಗಿತ್ತು. ನಾವುಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೇವರ ಮಕ್ಕಳಾಗುವುದಕ್ಕಿಂತ ಮುಂಚೆ ಸರ್ಪ ಸಂತತಿಗಳಾಗಿತ್ತು, ಅಂದ್ರೆ ಸೈತಾನನ ಮಕ್ಕಳಾಗಿತ್ತು. ಸೊ ಆದ್ರೆ ಸೈತಾನನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಆ ಏದೇನ್ ತೋಟದಲ್ಲಿ ಬಂದದ್ದು ಸೈತಾನನು ಎಂಬುದಾಗಿ. ಆದ್ರೆ ಪ್ರಿಯರೇ, ಈಗ ಇವನಿಗೆ ಪ್ರಿನ್ಸ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಇದೆ. ನಾನು ಅದರ ಕುರಿತಾಗಿ ನೋಡಿದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಹ ಪ್ರಿನ್ಸ್ ಆಗಿದ್ದಾನೆ, ಪ್ರಭು ಆಗಿದ್ದಾನೆ, ಅಧಿಪತಿಯಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಉಪಯೋಗಿಸಿರುವ ಪದ ಆರ್ಕೆಗೋಸ್ ಎಂಬುದಾಗಿ. ಆರ್ಕೆಗೋಸ್ ಎಂಬುದಾಗಿ
ಕರ್ತನಾದ ಯೇಸು ಕ್ರಿಸ್ತನಿಗೆ ಬರೆದಿದೆ. ಅಂದ್ರೆ ಚೀಫ್ ರೂಲರ್, ಲೀಡರ್ ಎಂಬುದಾಗಿ. ಅದೇ ಸಮಯದಲ್ಲಿ ಸೈತಾನನಿಗೆ ಆರ್ಕಾನ್ ಎಂಬುದಾಗಿ ಬರೆದಿದೆ. ಈ ಎರಡು ಪದಗಳು ಗ್ರೀಕ್ ಭಾಷೆಯಲ್ಲಿ ಬೇರೆ ಬೇರೆ ಬರೆದಿದೆ. ನಮ್ಮ ಕರ್ತನು ಕೂಡ ಆತನು ರಾಜನು, ಆತನಿಗೆ ಆರ್ಕೆಗೋಸ್ ಎಂಬುದಾಗಿಯೂ ಸೈತಾನನಿಗೆ ಆರ್ಕೋನ್ ಎಂಬುದಾಗಿಯೂ ಬರೆದಿದೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಇದೆ, ಬಹಳ ಸೂಕ್ಷ್ಮವಾದ ಸಂಗತಿ, ಪ್ರಮುಖವಾದ ಸಂಗತಿ. ಅದೇನೆಂದರೆ, ಈಗ ಸೈತಾನನು ಈ ಭೂಮಿಯ ಅಧಿಪತಿಯಾಗಿದ್ದಾನೆ, ಅವನಿಗೆ ಗೊತ್ತು ಅದು ಏನದು, ಅವನಿಂದ ಒಂದು ದಿವಸ ಅದು ಕಿತ್ತುಕೊಳ್ಳುತ್ತೆ ಎಂಬುದಾಗಿ. ಯಾಕಂದ್ರೆ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ 11:15, ಪ್ರಕಟಣೆ 11:15, Revelation 11:15. ಏಳನೆಯ ದೂತನು ತುತ್ತೂರಿಯನ್ನೂದಿದನು, ಆಗ ಸ್ವರ್ಗದಲ್ಲಿ ಮಹಾ ಶಬ್ದಗಳು ಉಂಟಾಗಿ, ಈ ಲೋಕದ ರಾಜ್ಯಗಳು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯಗಳಾದವು, ಆತನು ಎಂದೆಂದಿಗೂ ಆಳುವನು ಎಂದು ಹೇಳಿದವು. ನೋಡಿ ಪ್ರಿಯರೇ, ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ನೋಡಬೇಕು. ಆಗ ಮಾತ್ರನೇ ಈ ಎಲ್ಲಾ ರಾಜ್ಯಗಳ ಒಡೆತನ ನಮ್ಮ ಕರ್ತನ ಕೈಗೆ ಸಿಕ್ಕೋದು. ಅಲ್ಲಿ ತನಕ ಯಾರ ಕೈಯಲ್ಲಿ ಇರುತ್ತೆ? ಅಲ್ಲಿ ತನಕ ಸೈತಾನನ ಕೈಯಲ್ಲಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಈಗ 12ನೇ ಅಧ್ಯಾಯ 7-9 ಓದಿ, ಯಾಕೆ ಅವನು ಈ ತರ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. 12ನೇ ಅಧ್ಯಾಯ 7-9, ಆದಿಗ ಇದು ಪ್ರಕಟಣೆ 12:7-9. ಇದಲ್ಲದೆ ಸ್ವರ್ಗದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪಕ್ಕೆ ವಿರೋಧವಾಗಿ ಯುದ್ಧ ಮಾಡಿದರು, ಮತ್ತು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಆಗ ಸ್ವರ್ಗದಲ್ಲಿ ಅವರಿಗೆ ಸ್ಥಾನವು ಇನ್ನೆಂದಿಗೂ ಇಲ್ಲದೆ ಹೋಯಿತು. ಭೂಲೋಕದವರನ್ನೆಲ್ಲ ಮೋಸಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಚಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ನೋಡಿ, ಈಗ ಇದೆಲ್ಲ ನಾವು ನೋಡುವಾಗ ಯುದ್ಧ ಮಾಡಿ ಆ ಒಂದು ಅವನ ಕೈಯಲ್ಲಿದ್ದ ಅಧಿಕಾರವನ್ನು ನಮ್ಮ ಕರ್ತನ ಕೈಗೆ ಸಿಕ್ಕುತ್ತೆ. ರಾಜ್ಯಗಳ ಅಧಿಕಾರ ಕರ್ತನ ಕೈಗೆ ಸಿಕ್ಕುತ್ತೆ. ಆತನು ಈ ಭೂಮಿಯಲ್ಲಿ ಅದನ್ನು ಆಳುತ್ತಾನೆ ಎಂಬುದಾಗಿ ನಾವು ಅದರಿಂದ ನೋಡ್ಬೋದು. ಈಗ 12ನೇ ಅಧ್ಯಾಯ 12ನೇ ವಾಕ್ಯದ ಕೊನೆಯ ಭಾಗ ಅದು ಈ ತರ ಇದೆ. ಯಾಕಂದ್ರೆ ಸೈತಾನನು ತನಗಿರುವ ಕಾಲವು ಸ್ವಲ್ಪವೊಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ನೋಡಿ ಪ್ರಿಯರೇ, ಕರ್ತನ ಬರೋಣವು ಹತ್ರ ಆಗುತ್ತಾ ಅವನ ರೌದ್ರವು ಹಲವು ರೀತಿಯಲ್ಲಿ ಅವನು ಪ್ರದರ್ಶಿಸುತ್ತಾನೆ. ಯಾಕಂದ್ರೆ ಅವನ ಸಮಯದ ಅರಿವು ಅವನಿಗೆ ಇದೆ ಎಂಬುದಾಗಿ. ನೋಡಿ ಏನು ಬರೆದಿದೆ, ಯಾಕಂದ್ರೆ ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಇದು ಸಭೆ ಎತ್ತಲ್ಪಟ್ಟ ನಂತರ ನಡೆಯುವಂತ ಕಾರ್ಯ. ಅವನ ಶಕ್ತಿಯನ್ನು ಅಂತ್ಯಕ್ರಿಸ್ತನಿಗೆ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಕಟಣೆಯಲ್ಲಿ. ಆದ್ರೆ ಇಲ್ಲಿ ಈಗ ನಾವು ಗಮನಿಸಬೇಕಾದ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಏನಂದ್ರೆ, ಸೈತಾನನು ಸುಮ್ಮನೆ ಕೂತಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಅವನು ತನ್ನ ತಂತ್ರವನ್ನು ನಿಲ್ಲಿಸಲಿಲ್ಲ, ತನ್ನ ಉಪಾಯಗಳನ್ನು ನಿಲ್ಲಿಸಲಿಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಪ್ರಿಯರೇ. ಅದೇನದು ಅದು ಇವತ್ತು ಇಸ್ಲಾಮಿನ ರೂಪದಲ್ಲಿ ಇದೆ ಎಂಬುದಾಗಿ ನಾನು ಹೇಳ ಬಯಸ್ತೇನೆ. ನೀವು ಅಂಗೀಕರಿಸುತ್ತೀರೋ ಇಲ್ಲವೋ, ರೋಮನ್ ಕಥೋಲಿಸಿಸಮ್ ಅದರ ಒಂದು ಭಾಗವಾಗಿದೆ. ಅವರ ನಾಯಕನು ಒಮ್ಮೆ ಅಲ್ಲಿ ಹೋಗಿ ಯಾವುದೋ ಒಂದು ದೊಡ್ಡ ಮಸೂದಿಯಲ್ಲಿ ಹೋಗಿ ನಾವೆಲ್ಲರೂ ಒಂದು ಎಂಬ ರೀತಿಯಲ್ಲಿ ಆತನು ಮಾತನಾಡಿದರು. ಈಗ ಇಸ್ಲಾಮಿನ ಗುರಿ ಏನು? ಇಸ್ಲಾಮಿನ ಒಂದು ಅಜೆಂಡಾ ಏನು? ಅವರ ಅಜೆಂಡಾ ಏನಂದ್ರೆ, ಇಲ್ಲಿ ನಾವು ಆಡಳಿತ ಮಾಡ್ತೇವೆ. ಇಸ್ಲಾಮಿನ ಬೆಳವಣಿಗೆ ನೀವು ನೋಡಿದ್ದೀರಾ? ಅವರ ಜನಸಂಖ್ಯೆಯ ಪಾಪ್ಯುಲೇಷನ್ ನ ಒಂದು ಬೆಳವಣಿಗೆ ನೋಡಿದ್ದೀರಾ? ಭಾರತದಲ್ಲಿ ಆಗಲಿ ಇದರ ದೇಶಗಳಲ್ಲಿ ಆಗಲಿ ಅವರ ಪರ್ಸೆಂಟೇಜು ಹೇಗೆ ಬೆಳೀತಾ ಇದೆ ಎಂಬುದಾಗಿ ನೋಡಿದ್ರ? ಅವರ ಘೋಷಣೆ ಏನು ಗೊತ್ತಾ? ಇಸ್ಲಾಂ ದ ವರ್ಲ್ಡ್. ಪರಲೋಕ ಎಲ್ಲ ಇದೆ, ಪರಲೋಕ ಎಲ್ಲ ಅವರಲ್ಲೂ ಇದೆ. ಅಲ್ಲಿ 72 ಹೆಣ್ಣುಗಳು ಸ್ತ್ರೀಗಳು ಇಲ್ಲಿ ಹುತಾತ್ಮರಾಗಿ ಸಾಯುವವನಿಗೆ ಕೊಡ್ತೇನೆ, ಬೇಕಾದಷ್ಟು ಮದ್ಯ ದೊರಕುತ್ತದೆ, ನೀನು ಬಯಸುವ ಆಹಾರವೆಲ್ಲ ದೊರಕುತ್ತದೆ ಎಂಬುದಾಗಿ ಅವನಿಗೆ ವಾಗ್ದಾನ ಮಾಡಿದ್ದಾನೆ. ಆದರೆ ಅದನ್ನೆಲ್ಲ ನಂಬಿ
ಅನೇಕರು ಸತ್ತು ನರಕಕ್ಕೆ ಹೋಗ್ತಾ ಇದೆ. ಆದ್ರೆ ಅವರು ಹೇಳುವುದೇನು ಪ್ರಿಯರೇ? ಅವ್ರು ಹೇಳುವುದೇನು? ಇಸ್ಲಾಂ ವಿಲ್ ರೂಲ್ ದ ವರ್ಲ್ಡ್. ವೈಟ್ ಹೌಸ್ ಅನ್ನು ಒಂದು ದಿವಸ ನಾವು ಹಿಡಿತೀವಿ. ಅವರ ಜನಸಂಖ್ಯೆ ಆದಾಮನಿಗೆ ಹೇಳಿದ್ದು ದೇವರು. ಈಗ ಈ ರೀತಿ ಅವನು ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ರಾಜ್ಯತ್ವ ಹೇಗಾದ್ರೂ ತನ್ನ ಕೈಯಲ್ಲಿ ಇರಬೇಕೆಂಬುದಾಗಿ ಈ ಎರಡು ಪಂಗಡಗಳನ್ನ ಅವನು ಉಪಯೋಗಿಸುತ್ತಾ ಇರುವುದನ್ನ ನಾವು ನೋಡ್ತೇವೆ. ಆದರೆ ಇದಕ್ಕೆ ಬದಲಾವಣೆ ಬರುತ್ತೆ. ಮಧ್ಯದಲ್ಲಿ ಒಂದು ಯುದ್ಧ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ರೆ ಈ ಭೂಮಿ ಎಷ್ಟು ಸುಂದರವಾಗಿದೆ. ಈ ಭೂಮಿ ಎಷ್ಟು ಸುಂದರವಾಗಿದೆ. FB ಮೇಯರ್ ಎಂಬವರು, ನಾನೊಂದು ಪುಸ್ತಕದಿಂದ ಓದಿದ್ದು, ಅವ್ರು ಹೇಳ್ತಾ ಇರೋದು ಏನಂದ್ರೆ, FB ಮೇಯರ್ ಎಂಬ ಬರಹಗಾರನು ಹೇಳ್ತಿದ್ದಾನೆ, ದೇವರು ಈ ಲೋಕವನ್ನು ಸೃಷ್ಟಿಸಿ ಆ ಒಬ್ಬ ಅರಸನಂತೆ ಮನುಷ್ಯನನ್ನು ಅಲ್ಲಿ ಇಟ್ಟಿದ್ದಾನೆ. ದೇವರು ಈ ಭೂಮಿಯನ್ನು ಸುಂದರವಾದ ರೀತಿಯಲ್ಲಿ ಸೃಷ್ಟಿಸಿ ಅವನನ್ನು ಒಬ್ಬ ಅರಸನಾಗಿ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಅವನಿಗಾಗಿ ಕೆಲಸ ಮಾಡೋದಕ್ಕೆ ಸೂರ್ಯನು ಮತ್ತು ರಾತ್ರಿಯಲ್ಲಿ ಬೆಳಕು ಕೊಡೋದಕ್ಕೆ ನಕ್ಷತ್ರಗಳನ್ನು ಮತ್ತೆ ಮೂಡನ್ನು, ಚಂದ್ರನನ್ನು ಕೊಟ್ಟಿದ್ದಾನೆ. ಮತ್ತು ಪ್ರಕೃತಿಯಲ್ಲಿ ಅನೇಕ ಸಂಗತಿಗಳು ಅವನ ದಾಸರಾಗಿದ್ದರು. ಅವನ ಸಂದೇಶವನ್ನು ರವಾನಿಸುವವರಾಗಿದ್ದರು. ಅವನ ಮಾರ್ಗದಲ್ಲಿ ಸುಗಂಧವನ್ನು, ಸುವಾಸನೆಯನ್ನು ಹೊರಡಿಸುವುದಕ್ಕೆ ಒಳ್ಳೆ ಪುಷ್ಪಗಳನ್ನು ಕೊಟ್ಟನು. ಅವನಿಗೆ ರುಚಿ ಕೊಡುವುದಕ್ಕೆ ಬೇಕಾದಷ್ಟು ಹಣ್ಣು ಹಂಪಲಗಳನ್ನ ದೇವರು ಕೊಟ್ಟನು. ಮತ್ತು ಅವನಿಗಾಗಿ ಹಾಡಾಡುವುದಕ್ಕೆ ಪಕ್ಷಿಗಳನ್ನ ದೇವರು ಕೊಟ್ಟನು. ಅವನಿಗಾಗಿ ದುಡಿಯುವುದಕ್ಕೆ ಪ್ರಾಣಿಗಳನ್ನ ಕೊಟ್ಟನು. ಈ ರೀತಿ ಈ ಭೂಮಿಯ ಮೇಲೆ ಅವನನ್ನು ಅರಸನಾಗಿ ಮಾಡಿದನು ಎಂಬುದಾಗಿ. ಆದರೆ ಎಂಥ ಒಂದು ವಿಪರ್ಯಾಸ! ಅವನು ದೇವರ ಒಡಂಬಡಿಕೆಯನ್ನ ಮೀರಿದ ಕಾರಣ, ದೇವರ ಆಜ್ಞೆಯನ್ನ ಉಲ್ಲಂಘಿಸಿದ ಕಾರಣ ಅವನಿಗೆ ಆ ರಾಜ್ಯತ್ವ ನಷ್ಟವಾಯಿತು. ಅದು ಈಗ ವರ್ತಮಾನ ಕಾಲದಲ್ಲಿ ಅದು ಸೈತಾನನ ಕೈಯಲ್ಲಿದೆ ಎಂಬುದನ್ನ ನಾವು ಮರೆಯಲೇಬಾರದು. ಅದಕ್ಕೆ ದೇವರು ಹೇಳ್ತಾ ಇರೋದು, ಈ ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡ್ರಿ. ಯಾಕೋಬ ಹೇಳ್ತಿದ್ದಾನೆ, ಲೋಕ ಸ್ನೇಹವು ದೇವರಿಗೆ ವೈರಿಯಾಗಿದೆ. ಕರ್ತನು ಹೇಳ್ತಿದ್ದಾನೆ, ಎರಡು ಯಜಮಾನರನ್ನ ನೀವು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಈ ಲೋಕದ ಕುರಿತಾದ ಮನೋಭಾವ ಅದು ಬದಲಾವಣೆಯಾಗಬೇಕು. ಇಲ್ಲಾಂದ್ರೆ ಬದಲಾವಣೆ ಆಗುವಂತೆ ದೇವರು ಮಾಡ್ತಾನೆ. ಈ ಲೋಕ ಈಗ ಅವನ ಕೈಯಲ್ಲಿದೆ. ಅವನು ವಂಚನೆಯಿಂದ ಈ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅವನು ಹೇಗಾದರೂ ಈ ಲೋಕದಲ್ಲಿ ಅವನಿಗೆ ನಷ್ಟವಾದ ಆ ಕೀರ್ತಿ, ಆ ಸ್ಥಾನವನ್ನ ಪಡ್ಕೋಬೇಕೆಂಬುದಾಗಿ ಅವನು ಇಸ್ಲಾಮನ್ನು, ಇದರ ಕೆಲವನ್ನು ಉಪಯೋಗಿಸ್ತಾ ಇದ್ದಾನೆ. ಈಗ ಒಂದು ಗುಟ್ಟು ನಾನು ಹೇಳ್ತೇನೆ. ಭಾರತದಲ್ಲಿರುವ ನಮ್ಮ ಈಗಿನ ಸರ್ಕಾರಗಳಿಗೆ ಒಂದು ಭಾವನೆ ಇದೆ, ನಾವು ಇಲ್ಲಿ 80% ಇದೆ, ಅದ್ರ ನಮ್ಮನ್ನು ಏನು ಮಾಡಕ್ಕಾಗಲ್ಲ, ನಾವು ಅದನ್ನ ಹತೋಟಿಯಲ್ಲಿ ಇಟ್ಟಿರ್ತೀವಿ, ಇಲ್ಲ ಅಂದ್ರೆ ಪೌರತ್ವದ ತರ್ತೀವಿ, ಹಾಗೆ ತರ್ತೀವಿ, ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಯುರೋಪ್ ಬಿಡಬಹುದು, ನಾರ್ತ್ ಅಮೇರಿಕಾ ಬಿಡಬಹುದು, ಅರಬ್ ರಾಷ್ಟ್ರಗಳು ಆಲ್ರೆಡಿ ಇದೆ. ನಾನೊಂದು ಕ್ಲಿಪ್ ನೋಡಿದೆ. ಇಡೀ ಪಾಕಿಸ್ತಾನ ಫ್ರಾನ್ಸ್ನ ವಿರುದ್ಧವಾಗಿ ರಸ್ತೆಗಿಳಿದಿದೆ. ಇಡೀ ಪಾಕಿಸ್ತಾನ ಏನಿಲ್ಲ, ತಿನ್ನೋದಕ್ಕೆ ಏನಿಲ್ಲ. ಆದಾಗಿಯೂ ಒಂದು ಕಾರ್ಟೂನ್ ವಿಷಯದಲ್ಲಿ ಇಡೀ ಪಾಕಿಸ್ತಾನ ಫ್ರಾನ್ಸ್ನ ವಿರುದ್ಧ ರೋಡ್ಗೆ ಇಳಿದಿದೆ. ನೋಡ್ಬೇಕಾಯ್ತು ಅವರ ಕೌರ್ಯ, ಅದು ಕೋಪ, ರೌದ್ರ, ಅವರ ರೌದ್ರ ನೋಡ್ಬೇಕಾಯ್ತು. ಕೇವಲ ಒಂದು ಕಾರ್ಟೂನ್ ಬರೆದಿದ್ದೆ ಎಂಬುದಕ್ಕಾಗಿ. ಪ್ರಿಯರೇ, ಇಂಡಿಯಾ ಹೊರತುಪಡಿಸಿ ಎಲ್ಲವೂ ಅವರ ಕೈಗಳಲ್ಲಾದರೆ ಇಂಡಿಯಾವನ್ನ ಸೋಲಿಸುವುದು ಅಷ್ಟು ಕಷ್ಟಕರವಾದ ಸಂಗತಿಯಲ್ಲ. ನಾನು ಮತ್ತೆ ಹೇಳ್ತೇನೆ, ಇಲ್ಲಿ ನಾವು ಇಷ್ಟು ಶತಮಾನ ಇದೆ, ನೀವು ಏನಿದ್ರು ಇಲ್ಲಿರುವವರನ್ನ ಹತೋಟಿಯಲ್ಲಿ ಇಟ್ಕೊಳ್ಳಬಹುದು. ಹೊರಗಡೆಯಿಂದ ಬರುವ ದಾಳಿ, ಟರ್ಕಿ, ಇರಾನ್, ಇರಾಕ್, ಈಜಿಪ್ಟು, ಪಾಕಿಸ್ತಾನ, ಬಾಂಗ್ಲಾದೇಶಕ್ಕಾಗಿ ನಮ್ಮ ಸೈನಿಕರು ಒಂದು ಭಾರಿ ದುಬಾರಿಯಾದ ಬೆಲೆಯನ್ನು ಕೊಟ್ಟರು. ಅವರಿಗೆ ಒಂದು ರಾಜ್ಯವನ್ನೇ ಸಂಪಾದಿಸಿ ಕೊಟ್ರು. ಇವತ್ತು ಆ ರಾಜ್ಯ
ಭಾರತವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ. ನಾನು ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಭೆ ಎತ್ತಲ್ಪಟ್ಟ ನಂತರ ಭಯಂಕರವಾದ ಒಂದು ಸ್ಥಿತಿ ಬರ್ಲಿಕ್ಕಿದೆ. ಸೊ ಇಲ್ಲಿ ನಾನು ಅದನ್ನ ನಿಲ್ಲಿಸ್ತೇನೆ. ಈಗ ಅವನ ಬೀಳುವಿಕೆಯನ್ನು ನಾವು ನೋಡಿದ್ವು. ದೇವರ ಒಡಂಬಡಿಕೆ, ಆ ಒಡಂಬಡಿಕೆಯನ್ನು ಅವನು ಕಾಪಾಡಿಕೊಳ್ಳಲಿಕ್ಕೆ ಆಗಲಿಲ್ಲ, ಅವನು ಬಿದ್ದನು ಎಂಬುದಾಗಿ ನೋಡ್ತೇವೆ. ಅದರ ಪರಿಣಾಮ ದುರಂತ ಏನಾಯಿತು ಎಂಬುದನ್ನು ನಾವು ನೋಡ್ತೇವೆ. ಆದಿಕಾಂಡ 3:7, Genesis 3:7. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡರು ಮತ್ತು ಅವರು ಅಂಜೂರದ ಎಲೆಗಳನ್ನ ಒಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನ ಮಾಡಿಕೊಂಡರು. ಓಕೆ, ಇಲ್ಲಿ ಅದರ ಕ್ಲೈಮ್ಯಾಕ್ಸ್ ಆಫ್ ಡಿಫಿಕಲ್ಟಿ ಎಂಬುದಾಗಿ ಈ ಒಂದೊಂದು ಯುಗದಲ್ಲೂ ಇಂತಹ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಇಲ್ಲಿ ಆದ ಘಟನೆ ಏನು ಪ್ರಿಯರೇ? ಮೊದಲನೇದಾಗಿ ಅವರ ಮಹಿಮೆಯನ್ನು ಅವರು ಕಳ್ಕೊಂಡ್ರು. ದ ಗ್ಲೋರಿ ಇಸ್ ಡಿಪಾರ್ಟೆಡ್ ಫ್ರಮ್ ದೆಮ್. ಗ್ಲೋರಿ, ಮಹಿಮೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವಲ್ಲ. ದ ಗ್ಲೋರಿ ಡಿಪಾರ್ಟೆಡ್. ಅವರು ನ್ಯಾಕೆಡ್ನೆಸ್, ಅವರು ಬೆತ್ತಲೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಅವರು ಮಾನುಷಿಕವಾದ ಒಂದು ತೊಡುವಿಕೆಯನ್ನ, ಅಂದ್ರೆ ಇಂಪ್ರಾಪರ್ ಕ್ಲಾತ್ ಎಂಬುದಾಗಿ ನಾವು ನೋಡುತ್ತೇವೆ. 3:7 ಮತ್ತೊಂದು ಸಾರಿ ಓದಿ. ಆಗ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡರು ಮತ್ತು ಅವರು ಅಂಜೂರದ ಎಲೆಗಳನ್ನ ಹೊಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನ ಮಾಡಿಕೊಂಡರು. ಇವತ್ತು ಎಂತೆಂತ ವಸ್ತ್ರಧಾರಣ ರೀತಿ ಇದೆ. ಅವರು ಫಸ್ಟ್ ಟೈಲರ್ ಅವರೇ, ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಟೈಲರ್ ಅವರೇ. ಆದ್ರೆ ಅವರು ಮಾಡಿದ ತೊಡುಗೆ ಎಂತದ್ದು? ಅಂಜೂರದ ಎಲೆಗಳಿಂದ ಅವರದು ಒಂದು ವಸ್ತ್ರವನ್ನ, ಎಲೆಗಳನ್ನು ಹೊಲಿದುಕೊಂಡು ತಮಗೆ ತಾವೇ ಉಡುಗೆಗಳನ್ನು ಮಾಡಿಕೊಂಡರು. ಅದು ಇಂಪ್ರಾಪರ್ ಕ್ಲೋತಿಂಗ್ ಎಂಬುದಾಗಿ ನಾವು ಹೇಳಬಹುದು. ಅವತ್ತಿನಿಂದ ಈ ಒಂದು ಸಂಗತಿಗಳು ವಸ್ತ್ರದಿಂದ ದೇವರ ವಿರುದ್ಧವಾಗಿ ದಂಗೆ ಅಥವಾ ದೇವರಿಗೆ ವಿರುದ್ಧವಾಗಿ ಜೀವಿಸುವಂತ ಒಂದು ಗುರುತು, ಅದು ವಸ್ತ್ರದಿಂದ ಅವತ್ತಿಂದ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡಬಹುದಾಗಿದೆ. ಅವ್ರಿಗೊಂದು ಮಹಿಮೆ ಇತ್ತು, ಆ ಮಹಿಮೆ ಕಳ್ಕೊಬಿಟ್ಟು ಈಗ ಎಲೆಗಳಿಂದ ಅವರು ವಸ್ತ್ರ ಮಾಡಿಕೊಂಡಿದ್ದಾರೆ. ಅದು ಎಷ್ಟು ಅವರ ಬೆತ್ತಲೆಯನ್ನು ಮರೆ ಮಾಡಬಹುದು, ಎಷ್ಟು ದಿವಸಕ್ಕೆ ಮಾಡಬಹುದು. ಅದನ್ನೇ ನಾವು ನೋಡ್ತೇವೆ ಯೆಶಾಯನಲ್ಲಿ, ಮನುಷ್ಯನ ಸತ್ಕರ್ತಿಗಳು ಹೊಲಸಾದ ಬಟ್ಟೆಯದ್ದಿದೆ ಎಂಬುದಾಗಿ. ಅದು ತಾತ್ಕಾಲಿಕವಾದದ್ದು, ಅದು ಒಣಗಿ ಹೋಗುತ್ತೆ. ಇದು ಅದರ ಪರಿಣಾಮ. ಏನು? ಅವರು ಪಾಪದಲ್ಲಿ ಬಿದ್ದದ್ದರಿಂದ ಆದ ಒಂದು ಪರಿಣಾಮ, ದ ಕ್ಲೈಮ್ಯಾಕ್ಸ್ ಆಫ್ ಡಿಫಿಕಲ್ಟಿ, ಅಂದರೆ ದುರಂತ ಎಂಬುದಾಗಿ ನಾವು ನೋಡಬಹುದಾಗಿದೆ. ಮೂರನೇದಾಗಿ 8ನೇ ವಾಕ್ಯ. ಆಗ ದೇವರಾದ ಕರ್ತನು ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿಯು ಕೇಳಿ ದೇವರಾದ ಕರ್ತನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅಡಗಿಕೊಂಡರು. ಓಕೆ, ಈಗ ಇಲ್ಲಿ ನಾವೇನ್ ನೋಡ್ತೇವೆ? ಗಿಲ್ಟಿ ಕಾನ್ಶಿಯಸ್ ಅವ್ರಿಗೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಒಂದು ದೋಷಿ ಎಂಬ ಅರಿವು ಅವರಿಗೆ ಬಂತು. ತಪ್ಪು ಮಾಡಿದಾಗ ನಾವು ಹೇಗೆ ತಲೆ ತಗ್ಗಿಸುತ್ತೇವೆ, ಅದೇ ರೀತಿ ಅವತ್ತು ಅವರು ದೇವರ ಸನ್ನಿಧಾನದಿಂದ ಅವರು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಿಂದ ದೂರ ಹೋಗಿ ಅಡಗಿಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅವರಲ್ಲಿ ಗಿಲ್ಟಿ ಕಾನ್ಶಿಯಸ್ ಬಂತು, ಅಂದ್ರೆ ದೋಷಿ ಮನೋಭಾವ ಅವರಲ್ಲಿ ಅವತ್ತು ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಮತ್ತು ನಾವು ನೋಡ್ತೇವೆ 11-14 ನೋಡ್ತೇವೆ, ಅವರಿಗೆ ಭಯ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಭಯ, ಫಿಯರ್. ಮೊದಲನೇದಾಗಿ ಅವರು ಬೆತ್ತಲೆಯಾದರು. ಎರಡನೇದಾಗಿ ಅವರ ತೊಡುಗೆ ಅದು ಸರಿಯಾಗಿರ್ಲಿಲ್ಲ. ಮೂರನೇದಾಗಿ ಇದರ ಪರಿಣಾಮವಾಗಿ ಅವರಿಗೆ ಒಂದು ಗಿಲ್ಟಿ ಕಾನ್ಶಿಯಸ್, ಅಂದ್ರೆ ದೋಷಿ ಮನೋಭಾವ ಅವರಿಗೆ ಬಂತು ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ಮೊಟ್ಟ ಮೊದಲನೇದಾಗಿ ಭಯ ಬಂದು ಅಂತ ನೋಡ್ತೇವೆ. 11-14. ಅದಕ್ಕೆ ನೀನು 11-14. ಅದಕ್ಕೆ ಆತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದಿದೆಯೋ ಅನ್ನಲು ಅವನು, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀಯು ಆ ಮರದ ಫಲವನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ದೇವರಾದ ಕರ್ತನು ಸ್ತ್ರೀಗೆ, ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿದ್ದರಿಂದ ನಾನು ತಿಂದೆನು ಅಂದಳು.
ಆಗ ದೇವರಾದ ಕರ್ತನು ಸರ್ಪಕ್ಕೆ, ನೀನು ಇದನ್ನು ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ನೀನು ಶಪಿಸಲ್ಪಟ್ಟು ಜೀವದಿಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವಿ. ಥ್ಯಾಂಕ್ ಯು. ಈಗ ಅವ್ರಿಗೆ ಭಯ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಭಯ ಬಂತು. ಈಗ ಈ ಅವರ ಒಡಂಬಡಿಕೆಯನ್ನು ಕಾಪಾಡದೇ ಇದ್ದ ಕಾರಣ, ಅವರು ಅದರಲ್ಲಿ ಪರಾಜಿತರಾದ ಕಾರಣ ಅವ್ರಿಗಾದ ಘಟನೆಗಳನ್ನ ನಾವು ನೋಡ್ತೇವೆ. ಇದರ ಬಗ್ಗೆ ಎಲ್ಲ ನಾವು ಹೆಚ್ಚಾಗಿ ನಾವು ಧ್ಯಾನಿಸಬಹುದು. ಅವರು ಬೆತ್ತಲೆಯಾದರು, ಮಹಿಮೆ ಅವರನ್ನು ಬಿಟ್ಟೋಯ್ತು. ಮತ್ತು ಸರಿಯಲ್ಲದ ವಸ್ತ್ರಧಾರಣೆ ಪ್ರಾರಂಭವಾಯಿತು. ಅವರಲ್ಲಿ ದೋಷಿ ಮನೋಭಾವ ಬಂತು. ಮತ್ತು ಮೊಟ್ಟ ಮೊದಲನೇದಾಗಿ ಭಯ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಫಿಯರ್ ಬಂತು ಎಂಬುದಾಗಿ ನೋಡ್ತೇವೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಕಾರ್ಯ, ನಾಲ್ಕನೇದಾಗಿ ಇದರಲ್ಲಿ ಜಡ್ಜ್ಮೆಂಟ್. ಈ ಒಂದೊಂದು ಯುಗದಲ್ಲೂ ಇರುವಂತಹ ಒಂದು ಸಂಗತಿ ಇದು, ಜಡ್ಜ್ಮೆಂಟ್. ಏನಾಯ್ತು ಜಡ್ಜ್ಮೆಂಟ್? ಅದನ್ನೇ ನಾವು ಇವಾಗ ಓದಿದ್ದು, ಕರ್ಸ್ ಅಪಾನ್ ಮ್ಯಾನ್ ಅಂಡ್ ವುಮನ್, ಸ್ತ್ರೀ ಮತ್ತೆ ಪುರುಷನ ಮೇಲೆ ಶಾಪ ಬಂತು. ಅಂದ್ರೆ ಅದು ವೈಯಕ್ತಿಕವಾಗಿ ಏನಾಗಿತ್ತು? ಅದು 16ರಿಂದ ಓದಿ ಬ್ರದರ್, 15ರಿಂದ ಓದಿ. ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆಯ ಸಂತತಿಗೂ ಹಗೆತನ ಇಡುವೆನು. ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಇಮ್ಮಡಿಯನ್ನು ಕಚ್ಚುವಿ ಅಂದನು. 16. ಮತ್ತು ಸ್ತ್ರೀಗೆ ಆತನು, ನಾನು ನಿನ್ನ ದುಃಖವನ್ನು ನಿನ್ನ ಗರ್ಭ ವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೆನು. ನೀನು ಕಷ್ಟದಿಂದ ಮಕ್ಕಳನ್ನು ಹೆರುವಿ ಮತ್ತು ನಿನ್ನ ಗಂಡನ ಮೇಲೆ ನಿನ್ನ ಆಶೆ ಇರುವುದು, ಅವನು ನಿನ್ನನ್ನು ಆಳುವನು ಅಂದನು. ಮತ್ತು ಆದಾಮನಿಗೆ ಆತನು, ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನಗೋಸ್ಕರ ಭೂಮಿಯು ಶಪಿಸಲ್ಪಟ್ಟಿದೆ. ನಿನ್ನ ಜೀವನದ ದಿನಗಳೆಲ್ಲ ದುಃಖದಲ್ಲೇ ನೀನು ಅದರ ಫಲವನ್ನು ತಿನ್ನುವಿ. 18. ಇದಲ್ಲದೆ ಮುಳ್ಳುಗಳನ್ನು ದತ್ತೂರಿಗಳನ್ನು ಭೂಮಿಯು ಬೆಳೆಯುವುದು. ನೀನು ಹೊಲದ ಪಲ್ಯವನ್ನು ತಿನ್ನುವಿ, ಮಣ್ಣಿಗೆ ನೀನು ತಿರುಗುವವರೆಗೆ. ಸಾಕು. ಇದಲ್ಲದೆ ಭೂಮಿಯ ಮುಳ್ಳುಗಳನ್ನು ದತ್ತೂರಿಗಳನ್ನು ನಿನಗಾಗಿ ಬೆಳೆಯುವುದು, ನೀನು ಹೊಲದ ಪಲ್ಯವನ್ನು ತಿನ್ನುವಿ ಎಂಬುದಾಗಿ ಅಲ್ಲಿ ಕರ್ತನು ಹೇಳ್ತಿದ್ದಾನೆ. ಏನು ಜಡ್ಜ್ಮೆಂಟು? ದೇವರು ಸ್ತ್ರೀಯನ್ನ, ಅವಳಿಗೆ ಪ್ರಸವ ವೇದನೆಯನ್ನು ಹೆಚ್ಚಾಗಿ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಅವಳು ನೋಡಿ, ನಿನ್ನ ಆಶೆ ಗಂಡನ ಮೇಲಿರುವುದು, ಅವನು ನಿನ್ನನ್ನು ಆಳುವನು. ಪ್ರಿಯ ಸಹೋದರಿಯರೇ, ಇವತ್ತು ನಿಮ್ಮ ಗಂಡನು ನಿಮ್ಮನ್ನ ಆಳುವುದಾದರೆ ಅದಕ್ಕೆ ಕಾರಣ ನಮ್ಮ ಅಜ್ಜಿಯಾದ ಹವ್ವಳು ಮಾಡಿದಂತ ಪಾಪ. ಇದು ದೇವರ ಕ್ರಮ. ಇದು ದೇವರ ಕ್ರಮ. ಈ ಕ್ರಮವನ್ನು ಪುನಃ ಉಲ್ಲಂಘಿಸಿದರೆ ಮತ್ತೆ ಅಪಾಯಗಳು ಕಾದಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾರು ಆಳ್ಬೇಕು? ಪುರುಷನ ಆಳ್ಬೇಕು. ಇದಕ್ಕೆ ಕಾರಣ ಅಜ್ಜಿ ಮಾಡಿದಂತ ತಪ್ಪು, ಅಂದ್ರೆ ಅವಳು ಮಾಡಿದಂತ ತಪ್ಪು. ಮತ್ತು ಅವನಿಗೂ ದೇವರು ಬಿಡ್ಲಿಲ್ಲ. ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನೀನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿತ್ತು. ದೇವರು ನೇರವಾಗಿ ಅವರನ್ನ ಶಪಿಸಲಿಲ್ಲ, ಭೂಮಿ ಶಪಿಸಲ್ಪಟ್ಟಿತ್ತು. ಅದರ ಶಾಪ ಆಗಿಯೇ ಉಳಿಯಿತು. ಆ ಶಾಪ ತೆಗೆದು ಹಾಕಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಾನು ಇವತ್ತು ಮುಗಿಸ್ತೇನೆ, ಒಂದು 5 ನಿಮಿಷ ಹೆಚ್ಚು ತಗೊಂಡು, ಕ್ಷಮಿಸಿ. ಮಾತ್ರವಲ್ಲ, ನೀನು ನಿನ್ನ ಜೀವನದ ದಿನಗಳೆಲ್ಲ ದುಃಖದಲ್ಲೇ ನೀನು ಅದರ ಫಲವನ್ನು ತಿನ್ನಬೇಕು, ಬೆವರು ಸುರಿಸಬೇಕು, ದುಃಖ, ಹೋರಾಟ, ಸಂಸಾರ ನಡೆಸಬೇಕು. ಜವಾಬ್ದಾರಿ ಯಾರಿಗಿದೆ? ಪುರುಷನಿಗಿದೆ. ಪುರುಷನ ಆಳಬೇಕು, ಕುಟುಂಬವನ್ನ ನಡೆಸಬೇಕು, ಬೆವರು ಸುರಿಸಿ ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಸಾಕಬೇಕು. ಇದಕ್ಕೆ ಕಾರಣ ನಮ್ಮ ತಾತನಾದ ಆದಾಮನು ಮಾಡಿದಂತ ಕಾರಣ. ಅದು ಮಾತ್ರವಲ್ಲ, ದೇವರ ಅನ್ಯೋನ್ಯತೆಯಿಂದ ಅವರು ದೂರ ಹೋದರು. ಮಾತ್ರವಲ್ಲ, ಏನಾಯ್ತು? ಅವರು ಶಾರೀರಿಕವಾಗಿ ಸಾಯಲಿಕ್ಕೆ ಪ್ರಾರಂಭವಾದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರಲ್ಲಿ ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಆ ವಾಗ್ದಾನ ಅದು ಮೆಷಿಗನ ವಾಗ್ದಾನ. ಒಬ್ಬ ಮೆಷಿಗನನ್ನ ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ಆದ್ರೆ ಈ 3:15 ಮೆಷಿಗನನ್ನ ಕುರಿತಾಗಿ ಮಾತ್ರವಲ್ಲ ಹೇಳ್ತಾ ಇರೋದು, ಅಲ್ಲಿ ಹಾವಿನ ಕುರಿತಾಗಿ ಹೇಳ್ತಾ ಇದೆ. ಈ ಹಾವು ಅವತ್ತಿನಿಂದ ಇವತ್ತು ನಾವು ನೋಡುವಂತ ಹಾವುಗಳು ಇವತ್ತು ಆ ರೀತಿ ಆಗ್ಲಿಕ್ಕೆ ಕಾರಣ ದೇವರು ಅವತ್ತು ಶಾಪ ಹಾಕಿರುವುದರಿಂದ.
ಅದೇ ಸಮಯದಲ್ಲಿ ಮೆಷಿಗನ ವಾಗ್ದಾನವೂ ಅದರಲ್ಲಿ ಇದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಪ್ರಿಯರೇ, ಈ ರೀತಿ ಈ ಮೊದಲನೆಯ ಯುಗವು ಪ್ರಾರಂಭವಾಯಿತು. ಇದರ ಸಾರಾಂಶ ಏನು? ದೇವರು ಈ ಯುಗಕ್ಕೆ ನಿಷ್ಕಳಂಕ, ನಿಷ್ಪಾಪ, ನಿರ್ದೋಷ ಎಂಬುದಾಗಿ ಹೇಳ್ತಾರೆ, ಇನ್ನೋಸೆನ್ಸಿ ಎಂಬುದಾಗಿ ಹೇಳ್ತಾರೆ. ದೇವರು ಅವರನ್ನು ಸೃಷ್ಟಿಸಿದಾಗ ಅವರಲ್ಲಿ ಪಾಪ ಇರಲಿಲ್ಲ. ಹೇಗೆ ಸೈತಾನನನ್ನು ದೇವರು ಅಥವಾ ಲೂಸಿಫರನ್ನು ದೇವರು ಸೃಷ್ಟಿಸಿದಾಗ ಅವನಲ್ಲಿ ಏನು ಇರಲಿಲ್ಲ, ಆದರೆ ಅವನಲ್ಲಿ ಗರ್ವ ಬಂತು. ಅವನು ಕೊಟ್ಟ ಸಿಂಹಾಸನವನ್ನ ದೇವರ ಮೇಲೆ ಹಾಕಬೇಕೆಂಬುದಾಗಿ ಅವನು ನೆನೆಸಿದಾಗ ಅವನು ಆ ಸ್ಥಾನದಿಂದ ದೊಬ್ಬಲ್ಪಟ್ಟನು. ಆ ಸ್ಥಾನ ಆದಾಮನಿಗೆ ಕೊಡ್ಲಿಕ್ಕಾಗಿ ದೇವರು ಆದಾಮನಿಗೆ ಕೊಟ್ಟನು. ಆದರೆ ಈ ಸೈತಾನನು ಅವನು ಅದನ್ನು ಬಿಡ್ಲಿಲ್ಲ, ಏಮಾರಿಸಿ ವಂಚಿಸಿ. ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಹಾವು ನನ್ನನ್ನು ವಂಚಿಸಿತ್ತು. ಈಗ ಆಕೆ ಗೊತ್ತಾಗಿದೆ ಹಾವು ವಂಚಿಸಿತ್ತು ಎಂಬುದಾಗಿ. ವಂಚಿಸಿ ತನ್ನ ವಶದಲ್ಲಿ ಇಟ್ಟುಕೊಂಡನು. ಅದನ್ನ ಮರಳಿ ಪಡ್ಕೊಂಡು ಪುನಃ ಮನುಷ್ಯನಿಗೆ ಕೊಡ್ಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದನು. ಯೇಸು ಕ್ರಿಸ್ತನನ್ನು ಶೋಧಿಸಿದನು. ಆದ್ರೆ ಯೇಸು ಕ್ರಿಸ್ತನು ಸೋಲಿಲ್ಲ. ಯಾಕಂದ್ರೆ ಆತನು ದೇವರಾಗಿದ್ದನು, ದೇವರ ಮಗನಾಗಿದ್ದನು. ಅವನಿಗೆ ಸೈತಾನನಿಗೆ ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಆಜ್ಞಾಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಮುಂದುವರಿಯುವಾಗ 1 ಯೋಹಾನನಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮನು ನಮಗೆ ಆಹ್ವಾನಿಸುವಂಥದ್ದು, ನಮಗೆ ಆಜ್ಞಾಪಿಸುವಂಥದ್ದು ಏನೆಂದರೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಆಶಿಸಬೇಡ್ರಿ. ಯಾಕಂದ್ರೆ ಲೋಕದಲ್ಲಿ ಇರುವಂಥದ್ದು ಕಣ್ಣಿನ ಆಶೆ, ಬದುಕುಬಾಳಿನ ಡಂಬ, ಶರೀರದ ಆಶೆ. ಈ 3 ಸಂಗತಿಗಳಿಂದ ನಮ್ಮನ್ನು ಸೋಲಿಸಲಿಕ್ಕೆ ಪ್ರಯಾಸ ಪಡುತ್ತಿದ್ದಾನೆ. ಆದರೆ ಅಂತಿಮವಾಗಿ ಎಲ್ಲವೂ ಕರ್ತನ ಕೈಗೆ ಬರುತ್ತದೆ ಎಂಬುದಾಗಿ ನಾವು ಇದರಿಂದ ತಿಳಿದುಕೊಳ್ಳಬಹುದು. ಇವತ್ತು ನಾವು ನೋಡುವಂತಹ ಸಮಸ್ಯೆ, ಇವತ್ತು ಪ್ರಪಂಚದ ಸ್ಥಿತಿ ಏನಾಗಿದೆ? ಇವತ್ತು ಪ್ರಪಂಚದ ಸ್ಥಿತಿ ಏನಾಗಿದೆ ಪ್ರಿಯರೇ? ಇನ್ನು ಕರ್ತನು ಬರುವ ದಿವಸಗಳ ಹತ್ರ ಬರುವಾಗ ಇನ್ನು ಇದು ಹದಗೆಡಬಹುದು. ಆದ್ರೆ ನಮಗೊಂದು ನಿರೀಕ್ಷೆ ಇದೆ. ಅದ್ಯಾಕೆಂದರೆ ನಮ್ಮ ಕರ್ತನು ರಾಜಾದಿರಾಜನಾಗಿ, ಕರ್ತಾದಿಕರ್ತನಾಗಿ, ದೇವಾದಿ ದೇವನಾಗಿ ಬರ್ತಾನೆ. ಈ ವೈರಿಯನ್ನ ಶಾಶ್ವತವಾಗಿ ಬೆಂಕಿ ಗಂಧಕ ಉರಿಯುವ ಕೆರೆಗೆ ದೊಬ್ಬಲ್ಪಡುತ್ತದೆ. ನಾವು ಆತನ ಜೊತೆಯಲ್ಲಿ ಆಳುವೆವು. ದೇವರ ವಾಕ್ಯದಲ್ಲಿ ಅನೇಕ ಕಡೆ ಇದೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ನೀವು ಬಾಧೆಗಳ ಅನುಭವಿಸಿದರೆ ನೀವು ಆತನ ಜೊತೆಯಲ್ಲಿ ಆಳುತ್ತೀರಿ ಎಂಬುದಾಗಿ ದೇವರ ವಾಕ್ಯ ಭರವಸೆ ಕೊಟ್ಟಿದೆ. ಇದು ಮೊದಲನೆಯ ಒಂದು ಯುಗದ ಸಮಾಪ್ತಿಯನ್ನ ನಾವು ಇಲ್ಲಿ ನೋಡುವಂತದ್ದಾಗಿದೆ. ದೇವರ ಚಿತ್ತವಾದರೆ 2ನೆಯ ಒಂದು ಮನಸಾಕ್ಷಿ, ಕಾನ್ಸೈನ್ಸ್ ಎಂಬ ಆ ಒಂದು ಯುಗದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದೆ. ಆದ್ದರಿಂದ ನಾವೀಗ ಏನು ಮಾಡಬೇಕು? ನನಗೆ ಒಂದು ಸಂತೋಷ ಏನೆಂದರೆ, ಕರ್ತನ ಏನೇ ಆದ್ರೂ ಒಂದು ದಿವಸ ನಿನ್ನ ಜೊತೆಯಲ್ಲಿ ನಾನು ಇರುವೆವು. ನಾನೀಗ ನಿನ್ನ ಮಗನು, ನಾನು ಇಲ್ಲಿ ಪರದೇಶಿಯಾಗಿದ್ದೇನೆ. ನಿನ್ನ ಜೊತೆಯಲ್ಲಿ ಒಂದು ದಿವಸ ಇರುವೆವು. ಒಂದು ದಿವಸ ಈ ಕಷ್ಟಗಳೆಲ್ಲ ಹೋಗುತ್ತೆ, ಈ ಕಣ್ಣೀರೆಲ್ಲ ಹೋಗುತ್ತೆ, ಸಮಸ್ಯೆಗಳೆಲ್ಲ ಹೋಗುತ್ತೆ. ಸುಂದರವಾದ ಏದೆನ್ ತೋಟಕ್ಕಿಂತ ಸುಂದರವಾದ ಒಂದು ವಾತಾವರಣದಲ್ಲಿ ದೇವರು ನಮ್ಮನ್ನು ಇರಿಸುವನು. ಇದೆಲ್ಲ ನಾವು 2 ಕೊರಿಂಥ್ಯ 8:9 ನಾವು ನೋಡಿದೆವು. ಆತನು ಬಡವನಾಗಿದ್ದ ಆತನು ಬಂದು ನಮಗೆ ಐಶ್ವರ್ಯವನ್ನು ಕೊಟ್ಟನು ಎಂಬುದಾಗಿ ನಾವು ಕಲಿತಾಗ ನಾವು ಅದರ ಕುರಿತಾಗಿ ನೋಡಿದೆವು. ಈ ನಿರೀಕ್ಷೆಯಿಂದ ನಾವು ಏನ್ ಮಾಡ್ಬೇಕೀಗ? ಈ ಲೋಕದ ಅಧಿಪತಿ ಅವನು ಸೈತಾನನಾಗಿದ್ದಾನೆ. ಆದ್ದರಿಂದ ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಹೆಚ್ಚಾಗಿ ಪ್ರೀತಿಸಬೇಡ್ರಿ ಪ್ರಿಯರೇ. ಆದರೆ ಯಾರು ಯಾವಾಗಲಿರುವುದು ದೇವರ ಚಿತ್ತವನ್ನು ನೆರವೇರಿಸುವವನು ಸದಾ ಇರುವನು ಎಂಬುದಾಗಿ 1 ಯೋಹಾನ 2:17 ನೋಡ್ತೇವೆ. ಲೋಕಕ್ಕೆ ಸ್ನೇಹಿತನಾಗುವವನು ದೇವರಿಗೆ ವೈರಿ ಎಂಬುದಾಗಿ ಯಾಕೋಬ ಹೇಳ್ತಾ ಇದ್ದಾನೆ. ಇದೆಲ್ಲ ನಾವು ಕ್ರೋಢೀಕರಿಸಿ ಇದರಿಂದ ನಾವು ಕಲಿತುಕೊಂಡು ಒಂದು ಪ್ರತ್ಯೇಕವಾದ ಜೀವಿತವನ್ನ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಸಹಾಯಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು.